ಸಿಕ್ಕಿದೆ ಅದಕ್ಕೆ ಯಾವುದಿದೆ, ಏನು ವಿಶೇಷವಾಗಿದೆ, ವಿಶೇಷ ಅಲ್ಲದೆ ಇದ್ರೂ ಸಹಿತ ಅದನ್ನ ನೀವು ಇರೋದೇನೆ ವಿಶೇಷವಾಗಿ ಕನ್ವರ್ಟ್ ಮಾಡಬೇಕು. ಯಾಕೆ ಅಂದ್ರೆ ನಿಮ್ಮ ಹತ್ರ ಏನಿದೆ ಅದು ಸಾವಿರಾರು ಲಕ್ಷಾಂತರ ಜನಗಳಲ್ಲಿ ಇಲ್ಲ ಇವತ್ತು. ಆ ತರದ್ ಎಷ್ಟೋ ಅಂಶಗಳಿದೆ, ಅದನ್ನ ನೀವು ಗುರುತಿಸ್ಬೇಕು. ಅದನ್ನ ಗುರುತಿಸಿ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಇದೇನೆ ನಾವು ಎವ್ರಿ ಡೇ DMP ನಲ್ಲಿ ಮಾಡ್ತಿರೋದು. ಎಷ್ಟೋ ಜನ DMP ಬರಕ್ಕಾಗ್ತಿಲ್ಲ, ಕೆಲವರು ಬರ್ತಿದ್ದೀರಾ ಸಿನ್ಸಿಯರ್ ಆಗಿ, ಕೆಲವರು ಬರ್ತಿಲ್ಲ, ರೀಸನ್ ಏನೇ ಇರ್ಬೋದು. ಆದ್ರೆ ನಾವೀಗ ಈ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ DMP ಇರೋದು, ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್, ಅದೊಂದು ಬರ್ತೇವೆ ಮಾತಾಡೋಣ. ಬಟ್ ಇದು ನೀವು ಕಂಪಲ್ಸರಿ ಮಾಡ್ಲೇಬೇಕಾಗಿರೋ ಅಂಶ. ಯಾಕೆ ನಾನು ಗ್ರಾಟಿಟ್ಯೂಡ್ ಕೊಡ್ಬೇಕು ಅಂದ್ರೆ, ಇದು ನನ್ನ ವೈಫೈ ಸ್ಟ್ರಾಂಗ್ ಆಗೋದಕ್ಕೆ. ಹಾಟ್ಸ್ಪಾಟ್ ರೆಡಿ ಇರುತ್ತೆ, ವೈಫೈ ಸ್ಟ್ರಾಂಗ್. ನಾನು ಯಾವತ್ತೂ ಸಹಿತ ನಾನು ಎದ್ದ ತಕ್ಷಣ ಫಸ್ಟಿಗೆ ನನ್ನ ಯೂನಿವರ್ಸಿಟಿ ನಾನು ಹೇಳ್ತೀನಿ, ವಾವ್, ಎದ್ದ ತಕ್ಷಣ ನನಗೆ ಇಷ್ಟೊಂದು ಗುರುತಿಸಿದೆ, ನಾನು ಎಷ್ಟು ಗುರುತಿಸಿದೀನಿ ಅಂತ. ನಮ್ಮ ವೈಬ್ರೇಷನ್ ಯೂನಿವರ್ಸ್ಗೆ, ಅಲ್ಲಿ ಯಾರು ವ್ಯಕ್ತಿ ಅಂತ ಇಲ್ಲ, ನನ್ನ ವೈಬ್ರೇಷನ್ ನನಗೆ ವಾಪಸ್ ಬರುತ್ತೆ. ನಾನು ಎದ್ದ ತಕ್ಷಣ ನಾನು 10 ಗ್ರಾಟಿಟ್ಯೂಡ್ ಕೊಟ್ರೆ, 10 ವಿಷಯಕ್ಕೆ ನಾನು ಧನ್ಯವಾದ ಹೇಳಿದ್ರೆ, ಆಟೋಮೆಟಿಕ್ ಆಗಿ ನನ್ನ ಯೂನಿವರ್ಸ್ ನನಗೆ ಏನ್ ಕೊಡುತ್ತೆ ಅಂದ್ರೆ, ಈಗ ಏನ್ ಮಾಡಿದೆ ಇಷ್ಟೊತ್ತಂಗ ಏನ್ ಮಾಡ್ತೀವಿ, ಏನ್ ಮಾಡ್ತೀವಿ, ಅಬ್ಸರ್ವ್ ನಾವು ಮಾಡೋದು ಇಲ್ದಲ್ಲೇ ಇರೋದನ್ನ ಮಾಡ್ಕೊಳ್ಳೋಕೆ. ಆದ್ರೆ ಗ್ರಾಟಿಟ್ಯೂಡ್ ಏನ್ ಹೇಳುತ್ತೆ, ಫಸ್ಟ್ ಇರೋದನ್ನ ಗುರುತಿಸಿ, ಇರೋದಕ್ಕೆ ನೀವು ಕೃತಜ್ಞರಾಗಿರಿ ಅಂತ. ದ ಬಿಗ್ಗೆಸ್ಟ್ ಚಾಲೆಂಜ್ ಆಫ್ ಹ್ಯುಮ್ಯಾನಿಟಿ, ಈ ಮನುಕುಲದ ಮೊದಲನೇ ಬಿಗ್ಗೆಸ್ಟ್ ಚಾಲೆಂಜ್ ಇದೇನೆ. ನಮಗೆ ಇರೋದಕ್ಕೆ ಗುರುತಿಸಿ ಗ್ರಾಟಿಟ್ಯೂಡ್ ಕೊಡೋದು ಗೊತ್ತಿಲ್ಲ. ಇದೇ ಕಟು ಸತ್ಯ. ಮ್ಯಾಕ್ಸಿಮಮ್ ಜನಗಳು ಕೊರಗ್ತಾ ಇರೋದು ಲವ್ ಅಂಡ್ ಹ್ಯಾಪಿನೆಸ್, ಹೆಲ್ತ್ ಅಲ್ಲೂ ವೆಲ್ತ್ ಅಲ್ಲೂ, ಈ 4 ವಿಷಯದಲ್ಲಿ ಎಲ್ಲರೂ ಡ್ರಾಬ್ಯಾಕ್ ಆಗಿರೋದು. ಇರೋದನ್ನ ಗುರುತಿಸಿ ನಮಗೆ ಗೊತ್ತಿಲ್ಲ, ಇಲ್ದೇ ಇರೋದ್ರ ಕಡೆನೇ ಗಮನ. ಹಾಗಾಗಿ ನಮ್ಮ ವೈಬ್ರೇಷನ್ ಇಡೀ ಬ್ರಹ್ಮಾಂಡಕ್ಕೆ ಏನ್ ಹೋಗ್ತಾ ಇದೆ ಅಂದ್ರೆ, ಲ್ಯಾಕ್, ಶಾರ್ಟೇಜ್ ಆಗಿ ಹೋಗ್ತಿದೆ, ಅಬಂಡೆನ್ಸ್ ಹೋಗ್ತಾ ಇಲ್ಲ. ಹಾಗಾಗಿ ದ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಮಾಡ್ಬೇಕಾಗಿರೋದು ಫಸ್ಟ್ 10 ಗ್ರಾಟಿಟ್ಯೂಡ್. ಯಾರೆಲ್ಲ DMP ನಲ್ಲಿ ಬಂದಿದ್ದೀರಾ ಅವ್ರಿಗೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ, ನೀವು ಮಾಡ್ತಿದ್ದೀರಾ. ಯಾರು DMP ಬಂದಿಲ್ಲ ಅವ್ರಿಗೆ ನಿಮ್ಗೆ ಗೊತ್ತಿಲ್ಲ. ಈಗ ಒಂದು ಶಾಂಪಲ್ ಮಾಡಿಸ್ತೀನಿ. ಇವಾಗ ಎಲ್ಲರೂ ಸಹಿತ ಕಣ್ಮುಚ್ಕೊಳ್ಳಿ, ಕೂತ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ದಿನ ಬೆಳಿಗ್ಗೆ ಇದನ್ನ ಮಾಡ್ಬೇಕು, ಡೈಲಿ ಎಲ್ರು. ಓಕೆ, ನಾನು ಜಸ್ಟ್ ನಂಬರ್ಸ್ ಹೇಳ್ತಾ ಹೋಗ್ತೀನಿ, ನೀವೇ ಹುಡುಕ್ಬೇಕು. ನೀವೇನೆ ನಿಮ್ಮೊಳಗಡೆ ಇರ್ತಕ್ಕಂಥ ಒಳ್ಳೇದೇನು, ಏನ್ ಬೆಸ್ಟ್ ಸಿಕ್ಕಿದೆ, ಇದು ಇಲ್ಲ ಅಂದಿದ್ರೆ ಅಂತ ನೋಡ್ಬೇಕು. ಅವಾಗ ನಿಮಗೆ ಕಾಣುತ್ತೆ, ಓ ಇದು ಬೆಸ್ಟ್ ಅಲ್ವಾ ಅಂತ. ನನಗಿನ್ನ ದುರಾದೃಷ್ಟವಂತರನ್ನ ನೋಡ್ಬೇಕು, ಅವಾಗ ನನಗೆ ಇದು ಬೆಸ್ಟ್ ಅನ್ಸುತ್ತೆ. ನನಗೆ ಕುತ್ಕೊಳ್ಳೋಕೆ ಒಂದು ಚೇರ್ ಇದೆಯಾ, ಅದಕ್ಕೆ ನಾನು ಧನ್ಯವಾದ ಹಾಕ್ಬೇಕು. ಹಾಕೊಳ್ಳೋಕೆ ಒಂದು ಶರ್ಟ್ ಇದೆ, ಇದಕ್ಕೆ ನಾನು ಧನ್ಯವಾದ ಹೇಳ್ಬೇಕು. ಹೇಳಿದ್ದೀನಾ? ಹೇಳಿಲ್ಲ. ನನಗೆ ಮಾತಾಡಕ್ ಬರುತ್ತೆ, ನಾನು ಧನ್ಯವಾದ ಹೇಳಿದ್ದೀನ. ನನ್ನ ಹತ್ರ ಒಂದು ವಾಚ್ ಇದೆ, ಅದಕ್ಕೆ ನಾನು ಧನ್ಯವಾದ ಹೇಳಿದ್ದೀನ. ಈ ತರ ಒಂದೊಂದಕ್ಕೂ ಸಹಿತ ನನಗೆ ಪೇರೆಂಟ್ಸ್ ಅಂತ ಇದ್ದಾರೆ, ಎಷ್ಟೋ ಜನಕ್ಕೆ ಬೀದಿಲಿ ಹುಟ್ಟಿರೋ ಮಕ್ಕಳಿದ್ದೀವಿ. ಈ ತರ ಒಂದೊಂದಕ್ಕೂ ನಾನು ಧನ್ಯವಾದ ಹೇಳ್ಬೇಕು. ನಾನು ಕೊರಗ್ತಾ ಇದ್ದೀನಿ, ನನ್ನ ಫ್ಯಾಮಿಲಿ ಸರಿ ಇಲ್ಲ ಅಂತ. ನನಗೆ ಫ್ಯಾಮಿಲಿ ಅಂತ ಹೇಳ್ಕೊಳಕ್ಕಾರದೆ ಎಷ್ಟೋ ಜನ ಇವತ್ತು ಅನಾಥರಿದ್ದಾರೆ. ಈ ತರದ್ದು ಹುಡುಕಿ ನಾನು ಹೇಳ್ಬೇಕು. ಹಾಗಾಗಿ ಈಗ ನೀವೇ ಸೆಲೆಕ್ಟ್ ಮಾಡಿ, ನಾನು ಬರೀ ಕೌಂಟ್ ಮಾಡ್ತೀನಿ, ನೀವು ನಿಮ್ಮ 10 ವಿಷಯನ ಹುಡುಕಿ ನೀವು ಧನ್ಯವಾದ ಹೇಳ್ತೀರಾ. ರೆಡಿ? ಓಕೆ, ಎಲ್ಲರೂ ಸಹಿತ ಕಣ್ಣು ಮುಚ್ಕೊಳ್ಳಿ. ನಾನು ನಂಬರ್ ಹೇಳ್ತಾ ಹೋಗ್ತೀನಿ. ಹೇಳ್ಬೇಕಾದ್ರೆ ನಾನು ಇಂಗ್ಲಿಷಲ್ಲಿ ಆರು ಸರಿ, ಕನ್ನಡದಲ್ಲಿ ಆರು ಸರಿ, ನೀವು ಅದನ್ನ ಒಂದೇ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ದಿಸ್ ಎಂದು ಥ್ಯಾಂಕ್ಸ್ ಹೇಳ್ಬೋದು. ಓಕೆ, ಬ್ರಹ್ಮಾಂಡಕ್ಕೆ ಧನ್ಯವಾದಗಳು ಇದಿರೋದಕ್ಕೆ. ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಹತ್ರ ಇರೋದೇನು, ಬೆಸ್ಟ್ ಏನಿದೆ ಅದನ್ನ ಮಾಡ್ತಾ ಹೋಗೋಣ. 1 ಸ್ಟಾರ್ಟ್ ಮಾಡಿ. 2 ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್. 3 ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್. ನಿಮ್ಗೆ ಏನ್ ನೆನಪು ಬರುತ್ತೋ ಅದನ್ನ ಗುರುತಿಸಿ ಥ್ಯಾಂಕ್ಸ್ ಹೇಳಿ. 4 ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್. 5 ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್. 6 ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್. 7 ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್. 8 ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್. 9
Thank you so much, universe, for 10. Thank you so much, universe, for. Thank you, thank you, thank you. ಕಂಡ್ಬಿಡಿ. ಕೆಲವೊಬ್ಬರಿಗೆ ಈಸಿಯಾಗಿ ಸಿಕ್ಕಿದೆ, ಕೆಲವೊಬ್ಬರಿಗೆ ಈಸಿಯಾಗಿ ಸಿಕ್ಕಿಲ್ಲ, ಯಾಕಂದ್ರೆ ಅಭ್ಯಾಸ ಇಲ್ಲ. ನೀವೇನ್ ಮಾಡಿ, ರಾತ್ರಿ ಮಲಗಬೇಕಾದ್ರೇನೆ ಬೇಕಾದ್ರೆ ಒಂದ್ಸರಿ ಗುರುತಿಸಿಬಿಟ್ಟು ಮಲ್ಕೊಳ್ಳಿ, ಬೆಳಗ್ಗೆ ಈಸಿ ಆಗುತ್ತೆ. ಇಲ್ಲ ಎದ್ದ ತಕ್ಷಣ ನಿಮ್ಗೆ ಏನ್ ನೆನಪಾಗುತ್ತೋ ಅದಕ್ಕೆ ಥ್ಯಾಂಕ್ಸ್ ಹೇಳಿ. ಸುತ್ತಮುತ್ತಲು ಇರ್ತಕ್ಕಂಥ 10 ವಸ್ತುಗಳಿಗೆ ಹೇಳ್ಬೋದು, ನನ್ನ ವ್ಯಕ್ತಿಗಳಿಗೆ ಹೇಳ್ಬೋದು, ಪರಿಸ್ಥಿತಿಗೆ ಹೇಳ್ಬೋದು, ನನ್ನೊಳಗಡೆ ಇರಕ್ಕಂತ ಸ್ಪೆಷಾಲಿಟಿಗೆ ಹೇಳ್ಬೋದು, ಏನಕ್ಕಾದ್ರೂ ಹೇಳಿ. ಒಟ್ಟಾರೆ 10 ಸಾರಿ ರಿಪೀಟೆಡ್ ಆಗಿ ನನಗೆ ನಾನು ಧನ್ಯವಾದನ ಅರ್ಪಿಸ್ಬೇಕು. ಅದು ನನ್ನ ಬ್ರಹ್ಮಾಂಡಕ್ಕೆ ಆ ಸಿಗ್ನಲ್ಸ್ ಹೋಗುತ್ತೆ, ಆ ವೈಬ್ರೇಷನ್ ಹೋಗುತ್ತೆ. ಅವಾಗ ಆ ಬ್ರಹ್ಮಾಂಡ, ಆ ಯೂನಿವರ್ಸ್ ನನಗೆ ತಂದ್ಕೊಡುತ್ತೆ. ಎಸ್, ನೀನು ಇದಕ್ಕೆ ಯೋಗ್ಯನಿದ್ಯಾ, ನಿನ್ನ ಅಟ್ರಾಕ್ಟ್ ಮಾಡೋಕೆ ನೀನು ಯೋಗ್ಯನಿದ್ಯಾ ಅಂದ್ಬಿಟ್ಟು ನೀನು ಅದಕ್ಕೆ ಅಟ್ರಾಕ್ಟ್ ಆಗ್ತೀರಾ. ನಾವು ಹೇಳಿದಲ್ಲ ಮ್ಯಾಗ್ನೆಟ್ ಆಗೋದು ಹೇಗೆ, ಇದೇ ಒಂದು ಮಂತ್ರ. ಓಕೆ, ಇದು ಒಂದು. ಈಗ ನೋಡೋಣ ಎರಡನೇದೇನು. ಎರಡನೇದು ಅಗೇನ್ ದಿಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್, ಮ್ಯಾಜಿಕ್ ವಾಟರ್. ಇದು ಒಂದು ಹೊಸ ಪ್ರೋಸೆಸ್. ಜಸ್ಟ್ ಬರ್ಕೊಳ್ಳಿ, ಇಲ್ಲ ಲಾಸ್ಟ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಂತ್ರಿ. ಮ್ಯಾಜಿಕ್ ವಾಟರ್ ಏನಿದು? ಮ್ಯಾಜಿಕ್ ವಾಟರ್ ಇದು ಒಂದು ನನ್ನ ಲೈಫ್ ಸ್ಟೈಲ್ ಆಗ್ಬೇಕಿದ್ ಮುಂದೆ. ಯಾರು ಆಲ್ರೆಡಿ ಸೆಕೆಂಡ್ ಬಂದಿದ್ದೀರಾ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಂಡ್ ಕೆಲವೊಬ್ರು ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಕೆಲವೊಬ್ರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಡಿಯರ್ ಫ್ರೆಂಡ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹೇಳಿದ್ದನ್ನ ಆಕ್ಷನ್ಗೆ ತರಬೇಕು. ಇದು ತುಂಬಾ ಸಿಂಪಲ್, ಇದಕ್ಕೆ ಏನು ಎಕ್ಸ್ಟ್ರಾ ಕಾಸ್ಟ್ ಇಲ್ಲ. ಬಟ್ ಇದನ್ನ ಮಾಡೋದ್ರಿಂದ ನನಗೆ ಅದರಿಂದ ಮ್ಯಾಜಿಕ್ ಆಗುತ್ತೆ. ಇದೆಲ್ಲದೂ ಸಹಿತ ವರ್ಲ್ಡ್ ಬೆಸ್ಟ್ ಎಕ್ಸ್ಪರ್ಟ್ಸ್ ಕೊಟ್ಟಿರ್ತಕ್ಕಂಥ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇದು. ಅಂಡ್ ಇದನ್ನ ನಾನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಪ್ಲಸ್ ಆಗ್ತಾ ಹೋಗುತ್ತೆ. ಏನಿದು ಮ್ಯಾಜಿಕ್? ಮ್ಯಾಜಿಕ್ ವಾಟರ್ ಅಂದ್ರೆ ಏನು? ನಾನು ಒಂದು ಬಾಟಲ್ ಅಲ್ಲಿ, ಓಕೆ ನಾನು ತೋರಿಸ್ಬಿಡ್ತೀನಿ. ಇಲ್ಲಿದೆ ನೋಡಿ, ಇದು ಒಂದು ಬಾಟಲ್, ನಂದು ವಾಟರ್ ಬಾಟಲು. ಇದಕ್ಕೆ ಒಂದು ಟೇಪ್ ಬರುತ್ತೆ, ಅಂಟಿಸ್ತಕ್ಕಂಥದ್ದು, ಬರೀತಕ್ಕಂಥದ್ದು. ಈ ಟೇಪನ್ನ ಅಂಟಿಸ್ಬಿಟ್ಟು ಅಲ್ಲಿ ನಾನು ಬರಿಬೇಕು. ಏನನ್ನ ಬರಿಬೇಕು? ನಿಮ್ಮ ಲೈಫಲ್ಲಿ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರ ಆ ಎಲ್ಲದನ್ನು ಇಲ್ಲಿ ಬರೀತೀರ. ಅದು ಯಾವುದೇ ವಿಷಯ ಆಗಿರ್ಬೋದು, ಹೆಲ್ತ್ದಾಗಿರ್ಬೋದು, ವೆಲ್ತ್ದಾಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಯಾವುದೇ ಚಾಲೆಂಜಸ್ಗೆ ಸೊಲ್ಯೂಷನ್ ಸಿಕ್ಕಿರೋದಾಗಿ ಬರಿಬೇಕು. ಬೇಕು ಅಂತ ಬರೆಯೋದಲ್ಲ, ಆಗೋಗಿದೆ ಅಂತ ಬರಿಬೇಕು. ಅದನ್ನ ನೀವು ಇಲ್ಲಿ ಬರಿಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಜನರಲಿ ಇದನ್ನ ನಾವು ರಾತ್ರಿ ಬರೆದಿಡ್ಬೇಕು. ಒಂದ್ಸಾರಿ ನೈಟು ಫಿಲ್ ಮಾಡಬೇಕು, ರಾತ್ರಿ ತುಂಬಾ ಹಾಗೆ ನೀರು ಫಿಲ್ ಮಾಡಬೇಕು, ಬೆಳಿಗ್ಗೆ ಎದ್ದು ಕಂಪ್ಲೀಟ್ ಕುಡಿಬೇಕು. ಅಂಡ್ ದಿನ ಪೂರ್ತಿ ಕುಡಿಬೇಕು. ನಾನು ಇದನ್ನ 2 ಬಾಟ್ಲು ಮಾಡ್ಕೊಂಡಿದ್ದೀನಿ. ಓಕೆ, ಒಂದೊಂದು ಬಾಟ್ಲಲ್ಲಿ ಒಂದೊಂದು ಬರ್ಕೊಂಡಿದ್ದೀನಿ. ಓಕೆತಾ? ಒಂದು ಬಾಟ್ಲಲ್ಲಿ ನನ್ನ 6 ಸಬ್ಜೆಕ್ಟ್ನ ನನಗೊಂದು ಕೋಇನ್ಸಿಡೆಂಟ್ಲಿ ನನಗೆ ಈ ಬಾಟ್ಲ್ ಸಿಕ್ಕಿದೆ. 6 ಮುಖಗಳಿರೋ ಷಟ್ಮುಖ ಬಾಟಲ್ ಸಿಕ್ಕಿದೆ. ಒಂದೊಂದು ಸಬ್ಜೆಕ್ಟ್ ಇದು ಒಂದೊಂದು ಕಡೆ ಬರ್ದಿದ್ದೀನಿ ನಾನು. ಇದು ನನ್ನ ಡಿಕ್ಲರೇಷನ್. ಇದೇ ತರ ನನ್ನ ಇನ್ನೊಂದು ಬಾಟ್ಲಲ್ಲಿ ಯಾವ್ದಾದ್ರು ಸರಿ, ಗ್ಲಾಸ್, ಮೆಟಲ್, ಯಾವ್ದಾದ್ರು ಸರಿ, ಯಾವ ಬಾಟ್ಲ್ ನೀವು ಬರಿಬಹುದು. ಓಕೆ, ಇದನ್ನ ನೀವು ಬರಿಬೇಕಾದ್ರೆ ನಿಮಗೆ ನೆಕ್ಸ್ಟ್ ಹೆಲ್ತ್ ವರ್ಕ್ಶಾಪ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಒಂದು ವಾಟರ್ದು ಮ್ಯಾಜಿಕ್ ಏನು ಅಂತ. ಅಲ್ಲಿ ನಿಮಗೆ ಡಿಟೇಲ್ ಆಗಿ ಒಂದು ಎಕ್ಸ್ಟ್ರಾರ್ಡಿನರಿ ಸ್ಪೆಷಲ್ ರಿಸರ್ಚ್ ಇದೆ. ನೀವು ಹೆಂಗೆ ಇವಾಗ ಕ್ವಾಂಟಮ್ ಫಿಸಿಕ್ಸ್ ನೋಡಿದಿರಲ್ವಾ, ಅದೇ ತರ ಒಂದು ಅದ್ಭುತವಾದ ಮ್ಯಾಜಿಕ್ ಇದೆ. ಅದನ್ನ ನಾವು ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಇವಾಗ ಆಡ್ ಮಾಡಿದೀವಿ. ಅದೊಂದು ಅಡ್ವಾನ್ಸ್ ಕೋರ್ಸ್ ಫಾರ್ಮುಲಾ, ಅದನ್ನ ಹೆಲ್ತ್ ವರ್ಕ್ಶಾಪ್ಗೆ ಕೊಟ್ಟಿದ್ದೀವಿ. ಸಾರಿ, ಹೆಲ್ತ್ ವರ್ಕ್ಶಾಪ್ ಬಗ್ಗೆ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ವೆರಿ ಇಂಪಾರ್ಟೆಂಟ್. ಆ ವಾಟರ್ ಮ್ಯಾಜಿಕ್ ವರ್ಕ್ ಆಗುತ್ತೆ. ವಾಟರ್ಗೆ ನೀರು ಮಾತಾಡುತ್ತೆ. ನೀರು ಹೇಗೆ ಮಾತಾಡುತ್ತೆ ಅನ್ನೋದಕ್ಕೆ ಒಂದು ಸೈನ್ಸ್ ಇದೆ. ಆ ಸೈನ್ಸ್ ನಿಮಗೆ ತೋರಿಸ್ತೀವಿ ವಿತ್ ಪ್ರೂಫ್. ಓಕೆ, ಯಾರೆಲ್ಲ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ನೋಡಿದ್ದೀರಿ ಅವ್ರಿಗೆ ಗೊತ್ತಿದೆ ನಿಮಗೆ ಅದಕ್ಕೆ ಯಾಕೆ ಬರಿಬೇಕು, ವಾಟರ್ಗೆ ಯಾಕೆ ನಾವು ಎನರ್ಜಿ ಕೊಡಬೇಕು ಅಂತ. ಅದೇ ತರನೇ ಈಗ ಹೆಂಗೆ ಅಬ್ಸರ್ವ್ ಮಾಡಿದಾಗ ಕ್ವಾಂಟಮ್ ಫಿಸಿಕ್ಸ್ ವರ್ಕ್ ಆಯ್ತು, ಅದೇ ತರನೇ ನೀರು ಸಹಿತ ಡೈರೆಕ್ಟ್ ಆಗಿ ವರ್ಕ್ ಮಾಡುತ್ತೆ ಅದಕ್ಕೆ ಎನರ್ಜಿ ಕೊಡೋದ್ರಿಂದ. ಆ ಎನರ್ಜಿ ಬರಿಬೇಕಾದ್ರೆ ಫೀಲ್ ಮಾಡ್ತಾ ಏನು ಬರಿತೀರಿ ಅದು ನೀರಲ್ಲಿ ಹೋಗಿ ಹಚ್ಚಾಡುತ್ತೆ. ಆಗ ನೀವೇನ್ ಬರ್ದಿರ್ತೀರಿ ಆ ಒಂದು ನೀರಲ್ಲಿ ಅದು ಸ್ಟೋರ್ ಆಗಿ ಮತ್ತೆ ಕ್ವಾಂಟಮ್ ಫೀಲ್ಡ್ಗೆ ಹೋಗಿ, ನಮ್ಮ ಬಾಡಿನಲ್ಲಿ 70% ನೀರಿದೆ, ಹಾಗೇನೆ ಇಡೀ ಬ್ರಹ್ಮಾಂಡದಲ್ಲಿ ನೀರಿನ ಅಂಶ ಇದೆ, ಅದು ಫಾಸ್ಟ್ ಆಗಿ ತಲುಪುತ್ತೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ಇಂಡಿಯನ್ ಋಷಿ ಮುನಿಗಳು ವರ ಕೊಡ್ಲಿಕ್ಕಾಗ್ಲಿ ಶಾಪ ಕೊಡ್ಲಿಕ್ಕಾಗ್ಲಿ ನೀರನ್ನೇ ತೀರ್ಥ ಅಂತ ಬಳಸ್ತಾ ಇರೋದು. ತೀರ್ಥ ಕೊಡ್ತಾರೆ ಆ ದೇವಸ್ಥಾನದಲ್ಲಿ, ಯಾಕೆ? ಇದೇ ಕಾರಣಕ್ಕೆ. ಹಾಗಾಗಿ ಆ ನೀರಿಗೆ ಅಷ್ಟು ಶಕ್ತಿ ಇದೆ. ನಾವು ನೀರು ದಿನ ಕುಡಿತಾ ಇರೋದನ್ನ ನಾನು ನೀರನ್ನ ತೀರ್ಥವಾಗಿ ಕುಡಿಬೇಕು. ಆ ತೀರ್ಥ ಏನು? ಮತ್ತೆ ಆ ಮ್ಯಾಜಿಕ್ ಆಗಿ ಮಾಡ್ಬೇಕು. ನನಗೆ ಬೇಕಾಗಿರೋದು ನಾನು ಬರ್ಕೋಬೇಕು. ನಾನು ಬೇಕಾಗಿರೋದು ನಾನು ಬರ್ಕೊಂಡ್ರೆ ಆಟೋಮೆಟಿಕ್ ಆಗಿ ನನಗೆ ಆ ನನ್ನ ಮ್ಯಾನಿಫೆಸ್ಟೇಷನ್ ಅಡ್ವಾನ್ಸ್ ಆಗಿ ಫಾಸ್ಟ್ ಆಗಿ ಆಗುತ್ತೆ. ಇದು ಮ್ಯಾಜಿಕ್ ವಾಟರ್. ಇದು 2ನೇ ಅಂಶ.
ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವೆಲ್ಲೋದ್ರೂ ತಗೊಂಡೋಗಿ ಅಥವಾ ಮನೆಯಲ್ಲಿ ಇಡ್ಕೊಳ್ಳಿ, ಒಂದು ಆಫೀಸಲ್ಲಿ ಇಡ್ಕೊಳ್ಳಿ, ಒಂದು ಬೆಡ್ರೂಮಲ್ಲಿ ಇಡ್ಕೊಳ್ಳಿ, ಇನ್ನೊಂದು ಹಾಲಲ್ಲಿ ಇಡ್ಕೊಳ್ಳಿ, ಆಯ್ತಾ? ಒಬ್ಬೊಬ್ಬರಿಗೆ ಒಂದೊಂದು ಇಡ್ಕೊಳ್ಳಿ. ದಟ್ಸ್ ಗ್ರೇಟ್ ಐಡಿಯಾ ಆಕ್ಚುಲಿ. ಹೇಗ್ ಬೇಕಾದ್ರೂ ಮಾಡ್ಬೋದು ಅಂಡ್ ಎಷ್ಟು ಬೇಕಾದ್ರೂ ಬರಿಬೋದು. ಎಷ್ಟು ನಿಮ್ಮ ಡ್ರೀಮ್ಸ್ ಇದೆ ಅದೆಲ್ಲದೂ ಬರೀರಿ, ಒಂದೇ ಬರಿಬೇಕು ಅಂತ ಏನಿಲ್ಲ, ಎಷ್ಟು ಬೇಕಾದ್ರೂ ಬರಿಬೋದು. ಇದು ವಾಟರ್ಗೆ ಇರ್ತಕ್ಕಂಥ ಶಕ್ತಿ ಅಷ್ಟಿದೆ. ಓಕೆ, ನಾನು ನಿಮ್ಮ ಮೆಸೇಜ್ಗಳು ಕಳಿಸ್ತಾ ಇದ್ರೆ ದಯವಿಟ್ಟು, ನಾನು ಯಾರು ಮೆಸೇಜ್ ನೋಡ್ತಾ ಇಲ್ಲ, ಮೆಸೇಜ್ಗೆ ನಾನು ಅಡ್ರೆಸ್ ಮಾಡೋದಿಲ್ಲ ದಯವಿಟ್ಟು. ಓಕೆ, ನಾನು ಅಲ್ಲಿ ಫೋಕಸ್ ಮಾಡಿದ್ರೆ ಇಲ್ಲಿ ಸೆಷನ್ ಮಿಸ್ ಆಗುತ್ತೆ. ದಯವಿಟ್ಟು ಕ್ವಶನ್ ಅಂಡ್ ಆನ್ಸರ್ ಇದ್ದಾಗ ನೀವು ಡೈರೆಕ್ಟಾಗಿ ಮಾತಾಡಿ. ಯಾರೆಲ್ಲ ಚಾಟ್ ಮಾಡ್ತಿದ್ದೀರಾ, ನೀವು ಮತ್ತೆ ನೀವು ನೋಡ್ತಿಲ್ಲ ಅಂತ ನೀವು ಬೇಜಾರಾಗಬೇಡಿ. ನಾನು ಯಾರನ್ನೂ ಚಾಟ್ ನೋಡೋಕ್ಕಾಗ್ತಾ ಇಲ್ಲ ಈಗ. ಓಕೆ, ಇದು ಒಂದು, ಇದು ಎರಡನೇದಾಯ್ತು. ಈಗ ನಾನು ಮತ್ತೆ ಮೂರನೇದಕ್ಕೆ ಹೋಗೋಣ. ಮೂರನೇದು ನೋಡಿ ಸ್ಕ್ರೀನ್ ಎಲ್ಲ. ವೆರಿ ಇಂಪಾರ್ಟೆಂಟ್ ಅಗೈನ್, ವಿಷನ್ ಬೋರ್ಡ್, ಅಫರ್ಮೇಷನ್ಸ್. ವಿಷನ್ ಬೋರ್ಡ್ ಅಂಡ್ ಅಫರ್ಮೇಷನ್ ಇದು. ಓಕೆ, ಏನಿದು ವಿಷನ್ ಬೋರ್ಡ್, ಏನಿದು ಅಫರ್ಮೇಷನ್? ಇದು ನಮ್ದು ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ಗೆ ಮಾಡ್ತಿರೋ ಫಾರ್ಮುಲಾ. ಏನಿದು ವಿಷನ್ ಬೋರ್ಡ್? ವಿಷನ್ ಬೋರ್ಡ್ ಅಂದ್ರೆ ನೀವು ಒಂದು ನೋಟಿಸ್ ಬೋರ್ಡ್ ಮಾಡ್ಕೊಳ್ತೀರಾ ನಿಮ್ಮ ಮನೆಯಲ್ಲಿ, ಅಥವಾ ನಿಮ್ಮ ಆಫೀಸಲ್ಲಿ, ಅಥವಾ ನಿಮ್ಮ ಅಡಿಗೆ ಮನೆಯಲ್ಲಿ. ಚಾಟ್ ಬಾಕ್ಸ್ ಚಾಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ, ಮಾಡ್ತಿದ್ದೀರಾ? ನನಗೆ ಗೊತ್ತಾಗ್ತಿಲ್ಲ. ಓಕೆ, ಇಲ್ಲಿ ಓಕೆ, ಕಲರ್ ಕೇಳಿದ್ರೆ ಯಾವ ಕಲರ್ ಬೇಕಾದ್ರೂ ಬರಿಬೋದು. ಕಲರ್ ಡಸ್ ನಾಟ್ ಮ್ಯಾಟರ್. ಓಕೆ, ಇಲ್ಲಿ ವೆರಿ ಇಂಪಾರ್ಟೆಂಟು, ಈ ವಿಷನ್ ಬೋರ್ಡ್ ಅಲ್ಲಿ ಅಲ್ಲಿ ಏನು ವಾಟರ್ ಬಾಟಲ್ ಅಲ್ಲಿ ಬರೀತೀರಿ ಅದು ಎನರ್ಜಿನ ನೀರಿಗೆ ಕೊಡ್ತೀರಾ. ಈ ವಿಷನ್ ಬೋರ್ಡ್ ಅಂದ್ರೆ ನಾನು ನೋಡಿದಾಗ ನನಗೆ ವಿಜುವಲೈಸೇಷನ್ಗೆ ಈಸಿ ಆಗುತ್ತೆ. ನನ್ನ ಕಣ್ಣುಗಳು ನೋಡಿದಾಗ ಎಲ್ಲೆಲ್ಲಿ ನಾನು ನೋಡೋಕೆ ಸಾಧ್ಯತೆ ಇದೆ ಅಲ್ಲಿ ನಾನು ಹಾಕೋಬೇಕು, ಅದನ್ನ ಪಿಕ್ಚರೈಸ್ ಮಾಡಬೇಕು. ವಿಷನ್ ಬೋರ್ಡ್ ಅಲ್ಲಿ ಮ್ಯಾಕ್ಸಿಮಮ್ ಪಿಕ್ಚರೈಸೇಷನ್ ಇರಬೇಕು. ಒಂದು ಕಾರ್ ನೋಡಿದಾಗ ನನಗೆ ಆ ಕಾರ್ ಫೀಲ್ ಆಗುತ್ತೆ. ಯಾರ್ದಾದ್ರೂ ಮಕ್ಕಳು ಮದುವೆ ಆಗ್ಬೇಕು, ಮಕ್ಕಳು ಮದುವೆ ಇಮ್ಯಾಜಿನೇಷನ್ ಮಾಡ್ಬೇಕು. ಇವಾಗ ಸಾಕಷ್ಟು ಆಪ್ಷನ್ ಬರುತ್ತೆ, ಯಾರಿಗೆಲ್ಲ ಗೊತ್ತಿಲ್ಲ ನೀವು ಡಿಸೈನ್ ಮಾಡ್ಕೋಬಹುದು, ಇಲ್ಲ ನೀವೇ ಒಂದು ಕಲ್ಪಿಸಿ ನೀವೇ ಚಿತ್ರ ಬರ್ಕೋಬಹುದು, ಇಲ್ಲ ನಿಮಗೆ ಸೂಟಬಲ್ ಆಗ್ತಕ್ಕಂಥ ಗೂಗಲ್ ಅಲ್ಲಿ ಇರ್ತಕ್ಕಂಥ ಪಿಕ್ಚರ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನ ಮಾಡ್ಕೊಂಡು ಒಂದ್ ಕಡೆ ಅಂಟಿಸೋದು, ಒಂದು ಬೋರ್ಡ್ ಮಾಡ್ಕೊಳ್ಳೋದು. ಇದು ವಿಷನ್ ಬೋರ್ಡ್. ವಿಷನ್ ಬೋರ್ಡ್ ಅಲ್ಲಿ ನಿಮಗೆ ಏನೇನಾಗಬೇಕು, ನಿಮ್ಮ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ನಿಮ್ಮ ಕನಸುಗಳು ಏನೇನಿದೆ ಅದೆಲ್ಲದನ್ನು ಸಹಿತ ನೀವು ಒಂದು ವಿಷನ್ ಬೋರ್ಡ್ ಮಾಡಬೇಕು. ಆ ವಿಷನ್ ಬೋರ್ಡ್ ಮಾಡಿ ನಿಮಗೆ ಅದನ್ನ ನೀವು ಆಗಿಂದಾಗೆ ನೋಡ್ತಾ ಇರ್ಬೇಕು. ಅದನ್ನ ನೋಡಿದಾಗ ನೀವು ಪವರ್ಫುಲ್ ಆಗ್ತೀರಾ. ಇದು ಒಂದು. ಇನ್ನೊಂದು ಅಫರ್ಮೇಷನ್ ಅಂದ್ರೆ ಅಗೈನ್ ಮತ್ತೆ ಅದು ಸಹ ಇನ್ನೊಂದು ರೀತಿಯಲ್ಲಿ ಇದು ಹೇಳ್ಕೊಳ್ಳೋದು. ವಿಷನ್ ನೋಡೋದು, ವಿಜುವಲೈಸ್ ಮಾಡೋದು. ಅಫರ್ಮೇಷನ್ ಬಾಯಲ್ಲೇ ರಿಪೀಟ್ ಹೇಳೋದು. ನಮಗೆ ಮಂತ್ರಗಳು ಅಂತಿದೆ, ಮಂತ್ರ ಜಪ ಮಾಡೋದು ಅಂತ. ಆ ತರ ಅಫರ್ಮೇಷನ್ ಅಂದ್ರೆ ನಾನು ಮಂತ್ರನ ಜಪ ಮಾಡ್ಬೇಕು. ನನಗೆ ಏನಾಗಿದೆ, ಓಕೆ, ನನಗೆ ಸಾಲ ಇತ್ತು ತೀರಿದೆ ಅಂತ ಅಲ್ಲ, ನನಗೆ ಏನು ಇನ್ಕಮ್ ಬರ್ಬೇಕಾಗಿದೆ ಅದು ಬಂದಿದೆ, ನನಗೆ ಏನೇನು ಕೆಲಸ ಆಗ್ಬೇಕಾಗಿದೆ ಅದು ಆಗೋಗಿದೆ, ಅಂಡ್ ಪ್ರತಿ ತಿಂಗಳು ಆಗೋಗಿದೆ, ಲಾಸ್ಟ್ ಮಂತ್ ಆಗಿದೆ, ಅದು ಲಾಸ್ಟ್ ಮಂತ್ ಆಗಿದೆ, ಈ ತಿಂಗಳು ಆಗಿದೆ, ಈ ತರ ಅದನ್ನ ಆಲ್ರೆಡಿ ಆಗೋಗಿದೆ ಅಂತ ನಾನು ಸೆಂಟೆನ್ಸ್ ನ ಫಾರ್ಮ್ ಮಾಡಬೇಕು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದು ಅಫರ್ಮೇಷನ್. ಇದು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ, ಹೆಲ್ತ್, ವೆಲ್ತ್, ರಿಲೇಶನ್ಶಿಪ್ ಅಂಡ್ ಹ್ಯಾಪಿನೆಸ್, ಸ್ಪಿರಿಚುವಲ್, ಎಲ್ಲದರಲ್ಲೂ ಸಹಿತ ಇದನ್ನ ಮಾಡ್ತಾ ಹೋಗಿ. ಇದು ಅಫರ್ಮೇಷನ್ ಅಂಡ್ ವಿಷನ್ ಬೋರ್ಡ್. ಇವೆರಡೂ ಸಹ ನಮಗೆ ಆಡ್ ಆಗುತ್ತೆ. ಇದು ಹೆಂಗಪ್ಪ ಅಂದ್ರೆ ಒಂದು 4 ಜನ ಬಸ್ ತಳ್ತಾ ಇರ್ತೀರಾ, 10 ಜನ ಬಂದು ತಳ್ಳಿದ್ರೆ ಹೇಗಿರುತ್ತೆ? ಇದು ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್. ನೀವು ಅಷ್ಟೂ ಜನನು ಪುಷ್ ಮಾಡಿದ್ರೆ ಇನ್ನು ಬಸ್ ಬೇಗ ಮುಂದಕ್ಕೆ ಹೋಗುತ್ತೆ ನಿಂತಿರೋದು. ಹಾಗೆ ನನ್ನ ಲೈಫಿಗೆ ಇವೆಲ್ಲವೂ ಸಹಿತ ಎಕ್ಸ್ಟ್ರಾ ಟೂಲ್. ಈ ಒಂದೊಂದು ಟೂಲು ಸಹ ನನಗೆ ಎಕ್ಸ್ಟ್ರಾ ಆಡ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಇದು ಮೂರನೇದು. ಈಗ ನೋಡೋಣ ನಾಲ್ಕನೇದು. ಈಗ ನೋಡಿ ನಾಲ್ಕನೇದು ಏನು ಅಂದ್ರೆ, ಅಗೇನ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಕೇಳಿದ್ರೆ ಅವಾಗಲೇ ಮೇಡಮು, ಶಾರದಾ ಮೇಡಮ್ ಕೇಳಿದ್ರು, ಇನ್ನೊಬ್ರು ಕೇಳಿದ್ರು, ನಾನು ಏನಾದ್ರು ಮಾಡ್ಲಿಕ್ಕೆ ಹೋದಾಗ ಈ ಕ್ಯಾನ್ಸಲ್ ಅಂತ ಬರ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಈಗ ನಾನು ಸ್ಕ್ರೀನ್ ಶೇರ್ ಸ್ಟಾಪ್ ಮಾಡ್ತಾ ಇದ್ದೀನಿ, ಇದು ಬರ್ಕೊಳ್ಳಿ, ಕ್ಯಾನ್ಸಲ್ ಅಂತ. ಈಗೇನು ನಾನು ಹೇಳಿದೆ ನಿಮಗೆ, ವೈಬ್ರೇಷನ್ ಯಾವಾಗಲೂ ಟಚ್ ಆಗ್ತಿರ್ಬೇಕು, ವೈಬ್ರೇಷನ್ ಯಾವಾಗಲೂ ಲೋ ಆಗಬಾರ್ದು, ಹಾಟ್ಸ್ಪಾಟ್ ಆನ್ ಆಗಿರುತ್ತೆ, ವೈಫೈ ನಾನು ಸ್ಟಾಪ್ ಆಗಬಾರ್ದು, ನನ್ನ ಅಬ್ಸರ್ವೇಷನ್ ಯಾವಾಗಲೂ ಏನಾಗಬೇಕಾಗಿದೆ ಅದ್ರ ಕಡೆ ಇರಬೇಕು. ಈಗ ಏನೇ ಅಬ್ಸರ್ವ್ ಮಾಡಿರೋ ಸಹಿತ ಲೈಫಲ್ಲಿ ನನಗೆ ಫಸ್ಟ್ ಬರದೆ ನೆಗೆಟಿವ್. ಈಗ ಮೇಡಮ್ ಹೇಳಿದ್ರು, ನಾನು ಅನ್ಕೊಂಡು ಹೋಗ್ತೀನಿ ಆದ್ರೆ ಆಗೋದಿಲ್ಲ, ನಾನು ಅನ್ಕೊಂಡಿದ್ದು ರಿಸಲ್ಟ್ ಬರಲ್ಲ, ನನಗೇನೆ ಇದಾಗುತ್ತಾ ಅನ್ಸುತ್ತೆ, ಅಯ್ಯೋ ಇದು ಆಗಲ್ಲ ಬಿಡು ಅನ್ಸುತ್ತೆ, ಇವ್ರು ತಗೊಳ್ಳಲ್ಲ ಅನ್ಸುತ್ತೆ, ಇವರು ಏನೋ ಒಂದು ಪರ್ಚೇಸ್ ಮಾಡ್ಬೇಕಾಗಿರುತ್ತೆ ಮಾಡಲ್ಲ ಅನ್ಸುತ್ತೆ, ಮಗ ಅವನ ಬಗ್ಗೆ ನೆಗೆಟಿವ್ ಬಂದ್ಬಿಡುತ್ತೆ, ಅವ್ನು ಬರೋದು ಲೇಟ್ ಆದ್ರೆ ಒಂದು ನೆಗೆಟಿವ್ ಬರುತ್ತೆ, ನನ್ನ ಬಗ್ಗೆನೇ ನನ್ನ ನೆಗೆಟಿವ್ ಬರುತ್ತೆ, ಅಯ್ಯೋ ನನ್ನ ಕೈಲಿ ಆಗಲ್ಲ ಬಿಡು ಅನ್ಸುತ್ತೆ.
ಮ್ಯಾಕ್ಸಿಮಮ್ ನಮಗೆ ದಿನದಲ್ಲಿ ಬರ್ತಕ್ಕಂಥದ್ರಲ್ಲಿ ಥಾಟ್ಸ್ ನೆಗೆಟಿವ್ನೇ ಇರುತ್ತೆ. ಯಾವಾಗೆಲ್ಲ ನಮಗೆ ಗೊತ್ತೇ ಆಗಲ್ಲ, ಯಾವಾಗೆಲ್ಲ ಗೊತ್ತಾಗುತ್ತೆ ಅವಾಗವಾಗ ನಾನು ಈ ವರ್ಡ್ನ ವಿತ್ ಆಕ್ಷನ್ ಮಾಡ್ಬೇಕು. ಓಕೆ, ವಿತ್ ಆಕ್ಷನ್ ಮಾಡ್ಬೇಕು. ಯಾವ ತರ ಗೊತ್ತಾ? ಎಲ್ಲರೂ ಸಹಿತ ಕ್ಯಾಮ್ರಾ ಆನ್ ಮಾಡ್ಕೊಂಡಿರೋರು ನಾನು ಹೇಳ್ದಂಗೆ ಮಾಡಿ. ಈಗ ಹಿಡ್ಕೊಳ್ಳಿ ಅಲ್ಲ, ಇದು ಈಗ ಹಿಡ್ಕೊಂಡು ಇದನ್ನ ನಾವು ಜೋರಾಗಿ ಫೀಲ್ ಮಾಡ್ತಾ ಕ್ಯಾನ್ಸಲ್ ಕ್ಯಾನ್ಸಲ್ ಕಟ್ ಮಾಡ್ಬೇಕು. ಕ್ಯಾನ್ಸಲ್ ಕ್ಯಾನ್ಸಲ್, ಥಾಟ್ಸ್ ಬಂತು ನೆಗೆಟಿವ್, ಕ್ಯಾನ್ಸಲ್ ಕ್ಯಾನ್ಸಲ್ ಅಂದ್ಕೊಂಡು ನಾವು ಮುಂದಕ್ಕೋಬೇಕು. ಓಕೆ, ಇದು ನಾವು ಫಾಲೋ ಮಾಡ್ಬೇಕಾಗಿರೋದು. ವೆರಿ ವೆರಿ ಇಂಪಾರ್ಟೆಂಟ್. ನೆಗೆಟಿವ್ ಥಾಟ್ಸ್ ಬರ್ತಿದ್ದಂಗೆನೆ ನಾನು ಅದನ್ನ ಸ್ಟಾಪ್ ಮಾಡಿ. ಅಂಡ್ ಇದನ್ನ ಗಾಡಿ ಓಡಿಸ್ಬೇಕಾದ್ರೆ ಮಾಡಬೇಡಿ. ಆಮೇಲೆ ಕಾರ್ ಓಡಿಸ್ಬೇಕಾದ್ರೆ, ಗಾಡಿ ಓಡಿಸ್ಬೇಕಾದ್ರೆ ಆಯ್ತಾ, ಎರಡು ಕೈ ಸೇಫ್ ಆಗಿದ್ದಾಗ ಅಥವಾ ಒಂದು ಸೈಡಿಗೆ ಹೋಗ್ಬಿಟ್ಟು ಮಾಡಿ. ನನಗೆ ಫಿಸಿಕಲಿ, ಮೆಂಟಲಿ ಅಂಡ್ ಎಮೋಷನಲಿ ನಾನು ಬಂದಿರೋ ಥಾಟ್ನ ಕ್ಯಾನ್ಸಲ್ ಮಾಡಬೇಕು, ಕಟ್ ಮಾಡಬೇಕು. ಇಮಿಡಿಯೇಟ್ಲಿ ಅದನ್ನ ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ 2 ಸಲ ಹೇಳ್ಬೇಕು. ಸ್ಟಾರ್ಟಿಂಗು ಸಾಕಷ್ಟು ನೆಗೆಟಿವ್ಸ್ ಬರ್ತಿರುತ್ತೆ. ದ ಮ್ಯಾಕ್ಸಿಮಮ್ ನೀವು ನೋಡಿದ್ರಿ ಅಲ್ವಾ, ಮಹಾನ್ ವ್ಯಕ್ತಿಗಳ ಬಗ್ಗೆ ಹೇಳಾಯ್ತು, ನಾವು ನೆಪಗಳು ಹೇಳಾಯ್ತು. ಮಹಾನ್ ವ್ಯಕ್ತಿಗಳ ಬಿಗ್ಗೆಸ್ಟ್ 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 ಸ್ಟ್ರೆಂತ್ ಏನೇ, ಅವರು ಯಾವತ್ತು ನೆಗೆಟಿವ್ನ ಇಮಿಡಿಯೇಟ್ಲಿ ಪಾಸಿಟಿವ್ ಶಿಫ್ಟ್ ಮಾಡ್ತಿದ್ರು. ಪಾಸಿಟಿವ್ ಶಿಫ್ಟ್ ಮಾಡೋದು ನೆಕ್ಸ್ಟ್ ಫಸ್ಟ್ ನೆಗೆಟಿವ್ನ ಕ್ಯಾನ್ಸಲ್ ಮಾಡಬೇಕು. ಆ ನೆಗೆಟಿವ್ ಕ್ಯಾನ್ಸಲ್ ಮಾಡೋದಕ್ಕೆ ನಮಗೆ ನಮ್ಮ ಹತ್ರ ಇರತಕ್ಕಂಥದ್ದು ಇದು ಒಂದು ಅಸ್ತ್ರ, ಬ್ರಹ್ಮಾಸ್ತ್ರ. ಏನೇ ನೆಗೆಟಿವ್ ಬಂದ್ರು ಸಹಿತ ಇಮಿಡಿಯೇಟ್ಲಿ ಅದನ್ನ ಕ್ಯಾನ್ಸಲ್ ಮಾಡಬೇಕು. ಬರಲೇಬಾರ್ದು ಅಂತ ಅನ್ಕೊಳಂಗಿಲ್ಲ. ಅದು ಮತ್ತೆ ನೀವು ಬರಲೇಬಾರ್ದು ಅನ್ಕೊಂಡು ಮತ್ತೆ ಬರುತ್ತೆ. ಅದು ಬಂದಾಗ ಒಪ್ಕೊಂಡು ಓಕೆ ಕ್ಯಾನ್ಸಲ್ ಕ್ಯಾನ್ಸಲ್ ಅನ್ಕೋಬೇಕು. ಅವಾಗ ನನಗದು ಆ ಮೂಮೆಂಟ್ ಅಲ್ಲಿ ಇಮಿಡಿಯೇಟ್ಲಿ ಸ್ಟಾಪ್ ಆಗುತ್ತೆ, ಪಾಸ್ ಆಗುತ್ತೆ. ನನ್ನ ಫ್ರೀಕ್ವೆನ್ಸಿ ವೈಬ್ರೇಷನ್ ಕಂಟಿನ್ಯೂ ಆಗಲ್ಲ, ಅಲ್ಲೇ ನಿಲ್ಲುತ್ತೆ. ಇದು ನಾನು ಮಾಡ್ಬೇಕಾಗಿರುತ್ತೆ. ಓಕೆ, ಬಿಸ್ನೆಸ್ ಅಲ್ಲಿ ಥಾಟ್ಸ್ ಬರ್ಬೋದು, ಜಾಬ್ ಅಲ್ಲಿ ಥಾಟ್ಸ್ ಬರ್ಬೋದು, ಫ್ಯಾಮಿಲಿ ಬಗ್ಗೆ, ಹೆಲ್ತ್ ಬಗ್ಗೆ, ಅಯ್ಯೋ ನನಗೇನೋ ಆಗ್ಬಿಡುತ್ತೇನಪ್ಪ, ಎವ್ರಿಥಿಂಗ್ ವಾಟ್ ಎವರ್ ಇಟ್ ಇಸ್, ನಿಮಗೆ ಗೊತ್ತಾಗುತ್ತೆ ಇದು ನೆಗೆಟಿವ್ ಅಂತ. ಅಂಡ್ ಎಷ್ಟೋ ಜನಕ್ಕೆ ನಾನು ಇವಾಗ ಆಂಡ್ರೈಸ್ ಮಾಡಿದ್ರೆ ಎಲ್ಲರೂ ಆಂಡ್ರೈಸ್ ಮಾಡ್ತಾರೆ, ನನಗೆ ಗೊತ್ತು ಇದು ನೆಗೆಟಿವ್ ಅಂತ, ಆದ್ರೂ ನನಗೆ ಬರ್ತಾ ಇದೆ. ಎಸ್ ಆರ್ ನೋ? ಬಂದಾಗೆಲ್ಲದು ನಾನು ಇಮಿಡಿಯೇಟ್ಲಿ ನಾನು ಮಾಡ್ಕೋಬೇಕಾಗಿರೋದು ಕ್ಯಾನ್ಸಲ್ ಕ್ಯಾನ್ಸಲ್. ಇದು ನಾನು ಇಮಿಡಿಯೇಟ್ಲಿ ಮಾಡ್ಬೇಕಾಗಿರೋದು. ರೆಡಿ? ಇದು ಒಂದು. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ಈಗ ಮೊದಲೇ ಹೇಳ್ಬಿಡ್ತೀನಿ, ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಅನ್ಕೊಂತೀನಿ, ಆದ್ರೂ ಸಹಿತ ನಾನು ಅನ್ಕೊಂಡಿದ್ದಾಗಲ್ಲ. ಅವಾಗಲೇ ಕೇಳಿದಿಲ್ಲ ಪ್ರಶ್ನೆ, ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಆದ್ರೂ ಆಗಲ್ಲ, ನಾನು ಏನ್ ಮಾಡ್ಬೇಕು ಅವಾಗ? ಹಂಗಾರೆ ಜನಾರ್ದನ್ ಕೇಳಿದಂಗೆ ಅಬ್ಸರ್ವೇಷನ್ ಉಲ್ಟಾ ಹೊಡಿತಾ ಇದ್ದ, ಹಂಗಾರೆ ನಾನು ಅನ್ಕೊಂಡಿದ್ದು ಉಲ್ಟಾ ಆಗ್ತಿದ್ಯಾ? ನೋ. ಇಲ್ಲಿ ಮತ್ತೆ ನಾನು ಅದಕ್ಕೆ ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ನನಗೆ ಸ್ಕಿಲ್ ಬೇಕು, ಇನ್ನೊಂದು ಟೂಲ್ಸ್ ಬೇಕು. ಇದು ಟೂಲ್, ಇದು ನಾವೇನ್ ಹೇಳ್ತೀವಿ, ಇದು ಟೂಲ್. ಇದನ್ನ ನಾನು ಬಳಸೋದು ಸ್ಕಿಲ್. ಆ ಸ್ಕಿಲ್ಫುಲ್ ಆಗಿ ನಾನು ಬಳಸ್ತಾ ಹೋಗ್ಬೇಕು. ಅದಕ್ಕೆ ಇವಾಗ ನಾನು ಹೇಳತಕ್ಕಂಥ ನೆಕ್ಸ್ಟ್ ಅಸ್ತ್ರ, ನೆಕ್ಸ್ಟ್ ಲೈಫ್ ಸ್ಟೈಲ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಅದೇನ್ ಗೊತ್ತಾ? ಸ್ಕ್ರೀನ್ ನೋಡಿ. 5th ಒನ್, ಆಫ್ಟರ್ ದಿ ಕ್ಯಾನ್ಸಲ್ ಕ್ಯಾನ್ಸಲ್, ನೆಗೆಟಿವ್ ಬಂದ್ಮೇಲೆ ಕ್ಯಾನ್ಸಲ್ ಕ್ಯಾನ್ಸಲ್ ಆದ್ರೂ ಸಹಿತ ನನಗೆ ಒಂದು ಕೆಟ್ಟ ಘಟನೆಗಳು ನಡೀತೆ, ನನಗೆ ಇಷ್ಟ ನಡೆದು ಹೋಗುತ್ತೆ. ಆವಾಗ ನಾನು ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು, ಅದನ್ನ ಹೆಂಗ್ ತಗೋಬೇಕು? ಇದು ವೆರಿ 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 ಪವರ್ಫುಲ್. ಅದೇನಪ್ಪಾ ಅಂದ್ರೆ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್. ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್. ಇದನ್ನ ನಾನು ಈಗ ಫಸ್ಟ್ ಹೇಳಿ ಇದನ್ನ ಹೆಂಗ್ ಮಾಡ್ಬೇಕು ಅಂತ ಹೇಳ್ತೀನಿ, ತೋರಿಸ್ತೀನಿ. ಎಲ್ರು ನನ್ನ ಕ್ಯಾಮ್ರಾ ನೋಡಿ, ನನ್ನ ಕಡೆ ನೋಡಿ. ಏನೇ ಒಂದು ನನ್ನ ಲೈಫಲ್ಲಿ ಕೆಟ್ಟದಾಗ್ತಿದ್ದಂಗೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಉಲ್ಟಾ ಆಗ್ತಿದ್ದಂಗೆ, ಮ್ಯಾಕ್ಸಿಮಮ್ ಆವರೇಜ್ ವ್ಯಕ್ತಿಗಳು ಮಾಡೋದೇನ್ ಗೊತ್ತಾ? ಅಯ್ಯೋ ಹಿಂಗಾಗೋಯ್ತೆ ನನ್ನ ಲೈಫ್ ಹಿಂಗೇನೆ, ನಾನ್ ಪಾಪಿಷ್ಟ, ನನ್ನ ಕೈಲಲ್ಲಿ ಆಗಲ್ಲ, ನಾನು ವೇಸ್ಟು, ನನ್ನ ಲೈಫೇ ಹಿಂಗೆ, ನನಗೇನೂ ಆಗಲ್ಲ, ಈ ತರ ನಾನು ಅಂದ್ಕೊಂಡು ಅದೇ ತರ ಘಟನೆಗಳನ್ನ ನಾನು ಅಟ್ರಾಕ್ಟ್ ಮಾಡ್ತಿರ್ತೀನಿ. ಆ ಯೂನಿವರ್ಸಿಗೆ ನಾನು ಹೇಳಿದ್ನಲ್ಲ ಪಾಸ್ವರ್ಡ್ ಬೇಕು ಅಂತ, ಹಾಟ್ಸ್ಪಾಟ್ ಯಾವಾಗಲೂ ರೆಡಿ ಇರುತ್ತೆ, ವೈಫೈ ಕನೆಕ್ಟ್ ಆಗಬೇಕು ಅಂದ್ರೆ ಒಂದೊಂದು ಪಾಸ್ವರ್ಡ್ ಇಂಪಾರ್ಟೆಂಟ್ ಅಂತ. ಈ ಪಾಸ್ವರ್ಡ್ ಇದು ಒಂದು ವೆರಿ ವೆರಿ ಪವರ್ಫುಲ್. ಏನು ಅಂದ್ರೆ ನಾನು ಏನೇ ಒಂದು ನನಗೆ ಅನ್ಕೊಂಡಿದ್ದು ಆಗಿಲ್ಲ ಅಂದ ತಕ್ಷಣ ಈ ಸೆಂಟೆನ್ಸ್ ನ ಜೋಶಾಗಿ ಕೈತಿಯಲ್ಲ, ಎಲ್ರು ಕೈತೆ ಹಿಂಗೆ, ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅನ್ಬೇಕು ಜೋರಾಗಿ. ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್, ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್. ನನಗೆ
ನೆಗೆಟಿವ್ ಆದಾಗ ನಾನು ಕುಸಿದು ಬೀಳೋ ಟೈಮಲ್ಲಿ ನಾನು ಆರ್ಟಿಫಿಷಿಯಲ್ ಆಗಿ ನನ್ನನ್ನು ನಾನು ಪುಷ್ ಮಾಡ್ಕೋಬೇಕು. ನಾನು ಆ ಯೂನಿವರ್ಸ್ಗೆ ಹೇಳ್ಬೇಕು, ನಾನು ನನ್ನ ವೈಬ್ರೇಷನ್ ನಾನು ಕಡಿಮೆ ಮಾಡ್ಕೊಂಡಿಲ್ಲ, ಹಾಗಾಗಿ ಒಂದು ಕ್ಯಾನ್ಸಲ್ ಅಂತ ಹೇಳ್ತೀನಿ, ಅದಾದ್ರೂ ಆಗಿದೆ ಅಂದ್ರೆ ಅವಾಗ ನಾನು ಸೆಲೆಬ್ರೇಟ್ ಮಾಡ್ಬೇಕು. ಇಟ್ ಈಸ್ ದಿ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್. ಇದನ್ನ ಹೆಂಗ್ ತಗೋಬೇಕು, ನೆಕ್ಸ್ಟ್ ಅಡ್ವಾನ್ಸ್ ಕೋರ್ಸ್ ಅಲ್ಲಿ ಡಿಫ್ರೆಂಟ್ ಫಾರ್ಮುಲಾ ಬರುತ್ತೆ, ದಟ್ ಇಸ್ ಡಿಫ್ರೆಂಟ್. ಬಟ್ ಈಗ ಬೇಸಿಕಲಿ ಏನೇ ಚಾಲೆಂಜಸ್ ಬಂದು ನಾನು ಟಕ್ ಅಂತ ನಾನು ಮಾಡ್ಬೇಕಾಗಿರೋದು, ಓಕೆ ಈಗ ಒಂದು ಚಾಲೆಂಜ್ ಬಂದಿದೆ, ಈಗ ನಾನು ಡೌನ್ ಹೋಗೋದಲ್ಲ, ನಾನು ಹ್ಯಾಪಿನೆಸ್ ಆಗ್ಬೇಕು. ಅದು ಎಷ್ಟು? 1 2 ಅಲ್ಲ, ಡಬಲ್ ಟ್ರಿಪಲ್ ಹಾಕಿ, ಬೇಕಾದ್ರೆ 4 ಟೈಮ್ಸ್ ಹಾಕಿ, ಇಟ್ಸ್ ಓಕೆ. ನಾನು ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಬೇಕು. ನನಗೆ ಏನಾದ್ರು ಲೈಫಲ್ಲಿ ನೆಗೆಟಿವ್ ಆಯ್ತು ಅಂದ್ರೆ ನಾನು ಅಲ್ಲಿಂದ ನಾನು ಇನ್ನೂ ಅಪ್ಗ್ರೇಡ್ ಆಗ್ತೀನಿ ಅಂತ ತಗೋಬೇಕು. ಅದು ನಾನು ನನ್ನ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋದು. ಹೀಗಾಗಿ ಕಂಪಲ್ಸರಿ ನೀವು ಮಾಡ್ಬೇಕಾಗಿರೋದು, ಇಮ್ಮಿಡಿಯೇಟ್ಲಿ ಏನೇ ನೆಗೆಟಿವ್ ಆದ್ರೂ ಸಹಿತ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅನ್ಬೇಕು. ಈಗಲಿ ಕ್ವಶನ್ ಬರುತ್ತೆ, ಬಾಸ್ ಏನೋ ಬೈದ್ ಬಿಡ್ತಾನೆ ಚೆನ್ನಾಗಿ, ಅಲ್ಲಿ ಬಂದ್ಬಿಟ್ಟು ನೆಗೆಟಿವ್ ಆಗಿ ಅಂತ ಸೆಲೆಬ್ರೇಟ್ ಮಾಡೋದಲ್ಲ, ಕೆಲ್ಸದಿಂದ ತೆಗೆದಾಕ್ಬಿಡ್ತಾರೆ, ಅವಾಗ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅನ್ನೋದಲ್ಲ. ಬೇಕಾದ್ರೆ ಸೈಡಿಗೆ ಹೋಗಿ ಬಾತ್ರೂಮ್ ಅಲ್ಲಿ ಹೇಳಿ, ಅವನ ಎದುರುಗಡೆ ಹೇಳ್ಬೇಡಿ. ಓಕೆ, ಅದೇ ತರ ಕೆಲವರು ಕೇಳ್ತಾರೆ, ಯಾರೋ ಸುತ್ತೋಗ್ಬಿಡ್ತಾರಪ್ಪ, ಅವಾಗ ಅಲ್ಲಿ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಅಂತ ಹೇಳಕ್ಕಾಗತ್ತಾ? ಸಾರಿ, ಎಲ್ಲಾ ಕಡೆ ಇದು ಮಾಡೋದಲ್ಲ. ಎಲ್ಲಿ ಸಾವಾದಾಗ ನಾನು ಅಕ್ಸೆಪ್ಟ್ ಮಾಡೋಣ, ಫೀಲ್ ಮಾಡ್ಬೇಕಾ ಫೀಲ್ ಮಾಡೋಣ, ಆ ಸಾವು ಹೆಂಗ್ ಸ್ವೀಕಾರ ಮಾಡ್ಬೇಕು ಅದನ್ನು ನೋಡ್ತೀರಾ ನೆಕ್ಸ್ಟ್. ಆದ್ರೆ ವೆರಿ ಇಂಪಾರ್ಟೆಂಟು, ನನ್ನ ಘಟನೆಗಳು ಉಲ್ಟಾ ಆದಾಗ ನಾನು ಕುಗ್ಗೋ ಆಗಿಲ್ಲ. ನನ್ನ ವೈಬ್ರೇಷನ್ ನಾನು ಯಾವತ್ತೂ ಹೈಯಲ್ಲಿ ಇಡ್ಕೋಬೇಕು. ನನ್ನ ಎಮೋಷನ್ಸ್, ಫೀಲಿಂಗ್ಸ್ ಯಾವಾಗಲೂ ಹೈಯಲ್ಲಿ ಇರಬೇಕು. ದಟ್ಸ್ ದ ರಿಯಲ್ ಫ್ರೀಕ್ವೆನ್ಸಿ. ಅವಾಗ ನನಗೆ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ, ಅವಾಗ ನಾನು ಲಾ ಆಫ್ ಅಟ್ರಾಕ್ಷನ್ ಆಗ್ತೀನಿ, ನನ್ನ ಯೂನಿವರ್ಸ್ ನನಗೆ ಕನೆಕ್ಟಿವಿಟಿ ಯಾಕೆ ಹೆಲ್ಪ್ ಆಗುತ್ತೆ. ಇವೆಲ್ಲವೂ ಸಹಿತ ನನ್ನನ್ನ ಟೆಸ್ಟ್ ಮಾಡಕ್ ಬರ್ತಕ್ಕಂಥ ಚಾಲೆಂಜಸ್ಗಳು. ಇದು ನಾವು ಮಾಡ್ಬೇಕಾಗಿರೋದು. ಕ್ಲಿಯರ್? ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಇದು 5 ಆಯ್ತು. ಫುಲ್ 5 ಬೇಕಾದ್ರೆ ಯಾರಾದ್ರೂ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ ನಾನು ಇವಾಗ. ಓಕೆ, ನೆಕ್ಸ್ಟ್ 6th ಒನ್, ವೆರಿ 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 ಪವರ್ಫುಲ್. ಓಕೆ, ಮ್ಯಾಕ್ಸಿಮಮ್ ಜನಗಳಿಗೆ ಗೊತ್ತಿದೆ ಅನ್ಕೊಳ್ತೀನಿ. 108 ಟೈಮ್ಸ್ ಓಪನ್ 108 ಓಪನ್ ಅನ್ನ 2 ಸಾರಿ ಮಾಡ್ಬೇಕು. ದಿನದಲ್ಲಿ ಮಿನಿಮಮ್ 2 ಸಾರಿ ಮಾಡ್ಬೇಕು. ಇದು ಸೆಲ್ಫ್ ಓಪನ್ ಅಂತ ಒಂದು ಪ್ರೇಯರ್. ಎಷ್ಟು ಜನಕ್ಕೆ ಗೊತ್ತಿಲ್ಲ ಅವ್ರಿಗೆ ಸ್ವಲ್ಪ ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಇದು LT ವರ್ಕ್ಶಾಪ್ ಆದ್ಮೇಲೆ ಎಕ್ಸ್ಟ್ರಾ ಟೂಲ್ ಆಗಿ ಒಂದು ದಿನನೇ ಇದಕ್ಕೆ ಅಂತಾನೆ ಒಂದು ಸೆಷನ್ ಇದೆ 1 hourದು, ಅಲ್ಲಿ ನಿಮಗೆ ಡಿಟೇಲ್ ಆಗಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಇದು ಒನ್ ಆಫ್ ದ ಅಮೇಝಿಂಗ್, ನನ್ನ ಬಿಗ್ಗೆಸ್ಟ್ ಬ್ರೇಕ್ ಡೌನ್ ಅಲ್ಲಿ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ಬಂದಿರೋ ಒಂದು ಫಾರ್ಮುಲಾ. ತುಂಬಾ ಜನಗಳಿಗೆ ವರ್ಲ್ಡ್ ವೈಡ್ ಹೈಯೆಸ್ಟ್ ಸಕ್ಸಸ್ ಅನ್ನ ಕೊಟ್ಟಿರ್ತಕ್ಕಂಥ ಫಾರ್ಮುಲಾ ಆಯ್ತು. ಓಕೆ, ನೀವು ಇದನ್ನ ಲೈಫ್ ಸ್ಟೈಲ್ ಆಗಿ ಮಾಡ್ಕೋಬೇಕು. ನಾನು 3 ಹೊತ್ತು ಊಟ ಇಲ್ದಲೆ ನಾವು ಮಲ್ಗೆ ಇಲ್ಲಲ್ವಾ, ಆ ತರ ವೆರಿ ವೆರಿ ಇಂಪಾರ್ಟೆಂಟ್. ಇನಿಷಿಯಲ್ ಸ್ಟೇಜ್ ಅಲ್ಲಿ ನಮ್ಮ ಮೈಂಡು, ನಮ್ಮ ಫೀಲಿಂಗ್ಸು, ನಮ್ಮ ಎಮೋಷನ್ಸು ಮ್ಯಾಕ್ಸಿಮಮ್ ನೆಗೆಟಿವ್ ಇರುತ್ತೆ. ಆ ನೆಗೆಟಿವ್ ನ ಪಾಸಿಟಿವ್ ಮಾಡಬೇಕು ಅಂದ್ರೆ ಇದು ಸಹ ಇನ್ನೊಂದು 10 ಜನ ಬಂದು ಪುಷ್ ಮಾಡ್ದಂಗೆ, 100 ಜನ ಬಂದು ಪುಷ್ ಮಾಡ್ದಂಗೆ ಆ ಬಸ್ನ, ನಿಂತಿರೋ ಬಸ್ನ. ಅಷ್ಟು ಶಕ್ತಿ ಇದರಲ್ಲಿದೆ. ಇದನ್ನ ನಾನು ಮಾಡ್ಬೇಕಾದ್ರೆ ಒಂದೇ, ಇದನ್ನ ನಾನು ರಿಪೀಟ್ ಆಗಿ ಹೇಳ್ಬೇಕಾದ್ರೆ ಎಲ್ರಿಗೂ ಗೊತ್ತಿದೆ ಅನ್ಕೊಳ್ತೀನಿ, ಗೊತ್ತಿಲ್ದಾರೆ ಕೇಳ್ಕೊಳ್ಳಿ. ಇದು ಒಂದು ಪ್ರೇಯರ್, 4 ಸೆಂಟೆನ್ಸ್ ಇರ್ತಕ್ಕಂಥ ಪ್ರೇಯರ್. 4 ಸೆಂಟೆನ್ಸ್, ವೆರಿ ವೆರಿ ಸಿಂಪಲ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ 4 ಸೆಂಟೆನ್ಸ್ ನ ರಿಪೀಟ್ ಮಾಡ್ಬೇಕು. ನನಗೆ ನಾನೇ ಹೇಳ್ಕೊಳ್ಳೋದು ಫಸ್ಟ್. ನಾನು ಹಾರ್ಟ್ ಮೇಲೆ ಕೈ ಹಿಡ್ಕೊಂಡು ಹೇಳ್ಬೋದು, ಫೀಲ್ ಮಾಡ್ತಾ ಹೇಳ್ಬೋದು, ಇಲ್ಲ ಡ್ರೈವ್ ಮಾಡ್ತಾ ಏನೋ ಹೇಳ್ಬೋದು, ಕೆಲಸ ಮಾಡ್ತಾ ಹೇಳ್ಬೋದು. ಇದಕ್ಕೆ ಅಂತ ಟೈಮ್ ಕೊಟ್ಟು ಹೇಳಿಸ್ಬೋದು, ಇಲ್ಲ ಬೇರೆ ಕೆಲಸಗಳು ಮಾಡ್ತಾನೂ ಮಾಡ್ಬೋದು. ಮಿನಿಮಮ್ 108, ಮ್ಯಾಕ್ಸಿಮಮ್ ಎಷ್ಟಾದ್ರೂ ಮಾಡಿ. ಓಕೆ, ಇದು ಅಷ್ಟು ಪವರ್ಫುಲ್ ಇದೆ. ನಾವು ನೆಗೆಟಿವ್ ನ ಪಾಸಿಟಿವ್ ಮಾಡ್ಬೇಕು ಅಂದ್ರೆ ಇದು ಒಂದು ಅಸ್ತ್ರ. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ನನ್ನ ಇವತ್ತಿನ ಸಾಕಷ್ಟು ಇನ್ಕಂಪ್ಲೀಷನ್ಸ್ ಕ್ಲಿಯರ್ ಆಗುತ್ತೆ, ಸಾಕಷ್ಟು ನೆಗೆಟಿವ್ ಎನರ್ಜೀಸ್ ರಿಲೀಸ್ ಆಗುತ್ತೆ, ನನ್ನ ಚೈತನ್ಯ ವೃದ್ಧಿ ಆಗುತ್ತೆ, ನನ್ನೊಳಗಡೆ ಕ್ಲೆನ್ಸಿಂಗ್ ಆಗುತ್ತೆ, ನನ್ನ ಇನ್ನರ್ ಟ್ರೋಮಾಸ್ ಇರುತ್ತೆ. ಒಳಗಡೆ ಸಣ್ಣ ಮಗುವಾಗಿದ್ದಾಗ್ಲಿಂದ, ನನ್ನ ಹೊಟ್ಟೆಲಿದ್ದಾಗ್ಲಿಂದ, ರೀಸೆಂಟ್ ಘಟನೆಗಳಿಂದ ನನ್ನ ಆತ್ಮಕ್ಕೆ ಸಾಕಷ್ಟು ನೋವು ಕೊಟ್ಟಿದ್ದೀನಿ ನಾನು. ಅದನ್ನ ಕ್ಲೆನ್ಸ್ ಮಾಡ್ಕೊಳ್ಳಕ್ಕೆ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಫ್ರೆಂಡ್ಸ್. ಈ ಓಪನ್ ಅನ್ನ ನಾನು ಎಷ್ಟು ಸಾರಿ ಮಾಡಿದ್ರು ಒಳ್ಳೇದು, ಮಿನಿಮಮ್ 2 ಟೈಮ್ಸ್ ಇನಿಷಿಯಲ್ ಸ್ಟೇಜ್. ಇದನ್ನ ನೀವು ಮಾಡ್ತಾ ಹೋಗಿ. ನಾನು ಆಂಡ್ರೈಸ್ ಮಾಡೋಕ್ಕೆ ಟೈಮ್ ಇಲ್ಲ. ಇಲ್ಲಿ ಎಷ್ಟೋ ಜನಗಳಿಗೆ ನಿಮ್ಗೆ ಆಲ್ರೆಡಿ ರಿಸಲ್ಟ್ ಬಂದಿದೆ, ಆದ್ರೂ ಸಹಿತ ನನ್ನ ಪ್ರಾಕ್ಟೀಸ್ ಕಡಿಮೆ ಆಗಿದೆ. ಬಟ್ ಅದನ್ನ ಮಾಡಿದಷ್ಟು ನಾನು ಇನ್ನೂ ಪವರ್ಫುಲ್ ಆಗ್ತೀನಿ.
ಓಕೆ, ನೀವು ಮಾಡ್ಬೇಕಾದ್ರೆ ಒಂದೇ, ನೀವು ಇದನ್ನ ಹೇಗ್ ಬೇಕಾದ್ರೂ ಮಾಡ್ಬೋದು. 108 ಟೈಮ್ಸ್ ನೀವು ಮಣಿ ಕೌಂಟ್ ಮಾಡ್ಬೋದು. 108 ಟೈಮ್ ಒಂದು ಮಾಲೆ ಬರುತ್ತೆ, ಅದನ್ನ ಹಾಕ್ಬೋದು. ಇಲ್ಲ ಈ ತರ ಒಂದು ಮಿಷನ್ ಕೌಂಟಿಂಗ್ ಮಿಷನ್ ಇಟ್ಕೋಬಹುದು. ಇಲ್ಲ ಇನ್ನೊಂದು ಮೊಬೈಲ್ ಅಲ್ಲಿ ಒಂದು ಆ್ಯಪ್ ಬಂದಿದೆ ಸೇಮ್ ಇದೇ ತರ, ನೋಡಿ ಇಲ್ಲಿ ಈ ತರ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಕೌಂಟರ್ ಮಿಷಿನ್ ಅಂತ. ಮೊಬೈಲ್ ಅಲ್ಲೇ ಬೇಕಾದ್ರೆ ಯಾವ ಮಿಷಿನ್ ಬೇಕಾದ್ರೆ ಅಲ್ಲಿ ಕೌಂಟ್ ಮಾಡ್ಬೋದು. ಇಲ್ಲ ಇನ್ನೊಂದು ಅಸ್ತ್ರ ಇದೆ, ಏನಪ್ಪಾ ಅಂದ್ರೆ ನಿಮಗೆ ಒಂದು ಅಭ್ಯಾಸ ಮಾಡ್ಕೊಳ್ಳಿ, ಫಾಸ್ಟ್ ಆಗಿ, ಕೆಲವೊಬ್ಬರಿಗೆ ಸ್ಲೋ ಹೇಳ್ತೀರಾ, ಕೆಲವೊಬ್ರಿಗೆ ಫಾಸ್ಟ್ ಆಗಿ ಹೇಳ್ತೀರಾ. 10 ಮಿನಿಟ್ಸ್ ಟೈಮರ್ ಸೆಟ್ ಮಾಡ್ಕೊಳ್ಳಿ, ರಿಪೀಟ್ 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 ಹೇಳಿ. ಫಾಸ್ಟ್ ಮಾಡ್ತಾ ಮಾಡ್ತಾ ಕೆಲವರಿಗೆ 7 ಮಿನಿಟ್ಸಿಗೆ ಬರುತ್ತೆ. 108 ಕೌಂಟ್ ಆಗೋಕ್ಕೆ 7 ನಿಮಿಷ ಆಗುತ್ತೆ. ಅಷ್ಟು ಕೌಂಟನ್ನ ನೀವು ಮಾಡ್ಬಿಡ್ಬೋದು. ಒಟ್ಟಾರೆ ನಿಮ್ಮ ಫಿಂಗರ್ ಕೌಂಟು ಮಾಡ್ಬೋದು, ಆದ್ರೆ ಅದು ಕರೆಕ್ಟ್ ನೆನಪು ಬರೋದಿಲ್ಲ. ಬಟ್ ಇವೆಲ್ಲವೂ ಸಪೋರ್ಟ್ ಆಗುತ್ತೆ, ಯಾಕೆಂದ್ರೆ 108 ಕೌಂಟ್ ಇಟ್ಕೋಬೇಕಲ್ವಾ, ಅದಕ್ಕೆ ಕೆಲವೊಂದಿದೆ, ಅದಕ್ಕೂ ಸಹಿತ ಕೆಲವೊಂದು ಧರ್ಮದಲ್ಲಿ ಇದೆಲ್ಲ ಕೌಂಟ್ ಆಗೋದಿದೆ. ನೀವು ಹೇಗಾದ್ರೂ ಮಾಡಿ, ಒಟ್ಟು 108 ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಷ್ಟು ಪವರ್ಫುಲ್ ಅದಿರುತ್ತೆ. ಇದೊಂದು ಪ್ರಾಕ್ಟೀಸ್ ಮಾಡಬೇಕು. ನೀವು ಬೆಳಿಗ್ಗೆ ಮಧ್ಯಾಹ್ನ ಮಾಡಿ, ಅಥವಾ ಮಧ್ಯಾಹ್ನ ಸಾಯಂಕಾಲ ಮಾಡಿ, ಅಥವಾ ಬೆಳಗ್ಗೆ ಸಾಯಂಕಾಲ ಮಾಡಿ, ಯಾವಾಗಾದ್ರೂ ಸರಿ. ಮ್ಯಾಕ್ಸಿಮಮ್ ಮಾಡಿದಷ್ಟು ನಿಮಗೆ ಬೆಸ್ಟ್ ಬೆನಿಫಿಟ್ ಬರುತ್ತೆ ಫ್ರೆಂಡ್ಸ್. ಇದನ್ನ ನೀವು ಎಷ್ಟು ಮಾಡ್ತೀರಾ, ಇದರಲ್ಲಿ 4 ಸೆಂಟೆನ್ಸ್ ಏನಿದೆಯಲ್ವಾ, ಫಸ್ಟ್ ನನ್ನ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಇವೆರಡೂ ಸಹಿತ ನನ್ನ ಈಗೋನ ಕಡಿಮೆ ಮಾಡುತ್ತೆ. ಈ ಜನ್ಮದಷ್ಟೇ ಅಲ್ಲ, ನನ್ನ ಲಾಸ್ಟ್ ಜನ್ಮದಿಂದ ಇರ್ತಕ್ಕಂಥ ಬ್ಯಾಲೆನ್ಸ್ ಸಹಿತ ಕ್ಲಿಯರ್ ಆಗುತ್ತೆ. ನನ್ನ ಮತ್ತೆ ಇನ್ನೊಬ್ಬರ ಜೊತೆ ಸಾಕಷ್ಟು ಇಂಬ್ಯಾಲೆನ್ಸ್ ಆಗಿರುತ್ತೆ ಲೈಫ್, ಅದನ್ನು ಸಹಿತ ಕಡಿಮೆ ಮಾಡುತ್ತೆ. ನನ್ನ ಎನರ್ಜಿನ ಬೂಸ್ಟ್ ಅಪ್ ಮಾಡುತ್ತೆ. ಇದು ತುಂಬಾನೇ ಬೆನಿಫಿಟ್ಸ್ ಇದೆ, ನಾನು ಇದ್ರಲ್ಲಿ ಡೀಟೇಲ್ ಹೋಗೋದಿಲ್ಲ ಇವಾಗ. ಇದು ಜಸ್ಟ್ ವರ್ಕ್ ಆಗುತ್ತೆ, ಮಾಡಿ ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಇದು ಓಕೆ, ಈ ತರ ಸಾಕಷ್ಟು ಬೆನಿಫಿಟ್ ಬಂದಿರೋದಿದೆ. ಎಷ್ಟೋ ಜನಗಳಿಗೆ ಎಷ್ಟೋ ವರ್ಷಗಳಿಂದ ಲಕ್ಷ ಕೊಟ್ಟಿರೋರು ಇದ್ದಾರೆ. ನನ್ನೊಳಗಡೆ ನಾನು ಒಪ್ಕೊಳಕ್ಕಾದ್ರೆ ಎಷ್ಟೋ ವಿಷಯ ನಾನು ಒಪ್ಕೊಂಡು ನಾನು ನೆಮ್ಮದಿ ಪಡ್ಕೊಂಡಿದ್ದೀನಿ. ಹ್ಯಾಪಿನೆಸ್ ಇಲ್ದೇ ಇರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಇದು ತುಂಬಾನೇ ಹೆಲ್ಪ್ ಮಾಡಿದೆ. ಹೆಲ್ತಿಗೆ ಹೆಲ್ಪ್ ಆಗಿದೆ, ರಿಲೇಶನ್ಶಿಪ್ ಹೀಲ್ ಮಾಡಿದೆ, ಫೈನಾನ್ಸಿಗೆ ಹೀಲ್ ಮಾಡಿದೆ, ನನ್ನ ದುಡ್ಡಿಗೂ ಮಾಡ್ಬೋದು, ನನ್ನ ಸಾಲದ ಲೈಫಿಗೆ ಮಾಡ್ಬೋದು. ನಾನು ನನ್ನನ್ನು ಸಪ್ರೆಸ್ ಮಾಡ್ಕೊಂಡಿರ್ತೀನಿ, ಇದಕ್ಕೆ ನಾನು ಮಾಡ್ಬೇಕಾಗಿದೆ. ಇದೆಲ್ಲದೂ ಸಹಿತ ಇಂಪಾರ್ಟೆಂಟ್ ಇದೆ. ಇದು ಒಂದು ಓಪನೋ 6th ಒನ್. ಈಗ ನೋಡೋಣ 7th ಒನ್. 7th ಒನ್ ಏನು ವೆರಿ ಇಂಪಾರ್ಟೆಂಟ್. ಒನ್ ಮೋರ್ ಬ್ರಹ್ಮಾಸ್ತ್ರ ಇದೇನೆ, ಡೈಲಿ ಮ್ಯಾಜಿಕ್ ಪ್ರಾಕ್ಟೀಸ್, DMP. ಓಕೆ, ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಈಗ ನಾವು ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಈಗ ಇದನ್ನ ನೀವು ಎಷ್ಟು ಜನ, ಕೆಲವರು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿದ್ದೀರಿ, ಎಷ್ಟೋ ಜನ ಈ ಕ್ಲಾಸ್ ಸೇರಿದ್ದ ನೆಕ್ಸ್ಟ್ ಡೇ ಇಂದಾನೆ ಎಫೆಕ್ಟಿವ್ ಆಗಿ ಬರ್ತಿದ್ದೀರಿ, ಕೆಲವರು ಬರ್ತಿಲ್ಲ. ಓಕೆ, ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಸ್ವಲ್ಪ ಲಿಂಕ್ ಶೇರ್ ಮಾಡಿ, DMP ಲಿಂಕ್ ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ. ಯಾರಿಗೆಲ್ಲ ಇಲ್ಲ, ಈಗಲೂ ನಾನು ಆ ಎಂಟಿನೆಸ್ ಇದ್ದಾಗ ಸಾಕಷ್ಟು ಶಕ್ತಿ ನನಗೆ ಜಾಗೃತ ಆಗುತ್ತೆ. ಅದಕ್ಕೆ ನಾನು ಮೆಡಿಟೇಷನ್ ಮಾಡ್ಬೇಕು. ಫಸ್ಟ್ ನಾವು ಮಾಡ್ತೀವಿ 4:45ರಿಂದ 5:15 ತನಕ ಮೆಡಿಟೇಷನ್, 5ರಿಂದ 5:30 ತನಕ ಕಂಪ್ಲೀಟ್ ಜುಂಬಾ ಡ್ಯಾನ್ಸ್. ಯಾರಿಗೆ ಹೊರಗಡೆ ಎಕ್ಸರ್ಸೈಸ್ ಮಾಡೋಕ್ಕಾಗಿಲ್ಲ, ಮನೆಯಲ್ಲೇನೆ ಎಫೆಕ್ಟಿವ್ ಆಗಿ ಮಾಡೋದಕ್ಕೆ ಒಂದಿದೆ. ಇಲ್ಲೊಂದು ಕಂಡೀಷನ್, ಯಾರಿಗೆಲ್ಲ ಆಲ್ರೆಡಿ ಹಾರ್ಟ್ ಪ್ರಾಬ್ಲಮ್ ಇದೆ, ಯಾರಿಗೆ ಡ್ಯಾನ್ಸ್ ಮಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ, ಯಾರಿಗೆ ಹೆವಿ ಎಕ್ಸರ್ಸೈಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ, ಅವ್ರು ಮಾಡೋ ಆಗಿಲ್ಲ. ಯಾರಿಗೆ ಆಲ್ರೆಡಿ ಪೇನ್ ಇದೆ, ಓಕೆ, ಬ್ಯಾಕ್ ಪೇನ್ ಇದೆ, ಅಂಥವ್ರು ಮಾಡೋದು ಬೇಡ, ಉಳಿದಿದ್ದು ಮಾಡೋಣ. ಅಲ್ಲಿ ತನಕ ಜಸ್ಟ್ ಬೇಸಿಕ್ ಎಕ್ಸರ್ಸೈಸ್ ಮಾಡಿ ಅಷ್ಟೇ. ಹಾಗಂತ ಚೆನ್ನಾಗಿದೆ ಅಂದ್ಬಿಟ್ಟು ಓವರ್ ಎಕ್ಸರ್ಸೈಸ್ ಮಾಡಿ ಮತ್ತೆ ಇನ್ನೊಂದು ಸೈಡ್ ಎಫೆಕ್ಟ್ ಆಗೋದು ಬೇಡ. ಬಟ್ ಯಾರೆಲ್ಲ ನಾರ್ಮಲ್ ಆಗಿದ್ದೀರಾ, ಮುಂದೆ ನನಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ, ಆರೋಗ್ಯಕ್ಕೋಸ್ಕರ ನಾವು ಎಲ್ಲದಕ್ಕೂ ಮಾಡಿರ್ತಕ್ಕಂಥ ಸ್ಪೆಷಲ್ ಆಗಿ ಡಿಸೈನ್ ಮಾಡಿರ್ತಕ್ಕಂಥ ಈ ಪ್ರೋಸೆಸ್ DMP. ಓಕೆ, ಅದನ್ನ ನಾವು ಮಾಡ್ತೀವಿ DMP ನಲ್ಲಿ. ನೆಕ್ಸ್ಟ್ ಬಾಡಿ ಪಾರ್ಟ್ಸ್ ಗ್ರಾಟಿಟ್ಯೂಡ್, ದ ಬಿಗ್ಗೆಸ್ಟ್ ಎಕ್ಸ್ಟ್ರಾರ್ಡಿನರಿ. ಇದೊಂದರಿಂದನೇ ಸಾಕಷ್ಟು ಆರೋಗ್ಯದಲ್ಲಿ ಬೆನಿಫಿಟ್ ಸಿಕ್ಕಿದೆ. ಎಲ್ಲ ಬಾಡಿ ಪಾರ್ಟ್ಸ್ಗೂ ಸಹಿತ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಅದ್ರ ಕೆಲಸನ, ಅದೇನು ಕೆಲಸ ಮಾಡಿದ್ರೆ ನನಗೋಸ್ಕರ ಅದನ್ನ ಹೇಳ್ಬಿಟ್ಟು ಥ್ಯಾಂಕ್ಸ್ ಹೇಳ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಈಗೇನು ನಾವು 10 ಗ್ರಾಟಿಟ್ಯೂಡ್ ಇದೆಯಲ್ಲ, ಅದನ್ನ ಅಲ್ಲೂ ಮಾಡ್ತೀವಿ. ನೀವು ಎದ್ದಾಗ್ಲೂ ಮಾಡಿ, ಅಲ್ಲೂ ಮಾಡಿ, ಎಕ್ಸ್ಟ್ರಾ ಮಾಡಿರಿ ಇನ್ನೂ ಒಳ್ಳೆಯದೇ, ಅಲ್ಲೂ ಮಾಡ್ತೀವಿ. ಅದಾದ್ಮೇಲೆ ಚಕ್ರ ಧ್ಯಾನ. ಇವತ್ತು ನೀವು ನೆಕ್ಸ್ಟ್ ಸೆಷನ್ ನೋಡ್ತೀರಾ, ಇಲ್ಲಿ ಚಕ್ರ ಧ್ಯಾನ ನಾನು ಹೇಳ್ಕೊಡ್ತೀನಿ. ಆ ಚಕ್ರ ಧ್ಯಾನ ಇನ್ನು 2 ಟಾಪಿಕ್ ಇದೆ ನಮ್ದು. ಒಂದು ಲಿಮಿಟಿಂಗ್ ಬಿಲೀಫು, ಇನ್ನೊಂದು ಚಕ್ರ ಧ್ಯಾನ, ಇನ್ನೊಂದು ರಾಕೆಟ್ ಸ್ಪೀಡ್ ಬಿಸ್ನೆಸ್. ಇನ್ನು 3 ಟಾಪಿಕ್ ಇದೆ, ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಈ ಸೆಷನ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಚಕ್ರ ಧ್ಯಾನದ ಮೂಲಕ ನಮ್ಮ ಎನರ್ಜಿ ಹೈ ಆಗುತ್ತೆ. ಅದು ಸಹಿತ ನಾವು ಈ DMP ನಲ್ಲಿ ಮಾಡಿಸ್ತೀವಿ. ಅದು ಗ್ರೂಪ್ ಅಲ್ಲಿ ಮಾಡ್ತಕ್ಕಂಥ ಧ್ಯಾನ ಇನ್ನೂ ಪವರ್ಫುಲ್ ಆಗಿರುತ್ತೆ. ಇದು ಒಂದು. ನೆಕ್ಸ್ಟ್ ಇದಾದ್ಮೇಲೆ ವಿಜುವಲೈಸೇಷನ್. ಇಲ್ಲಿ ನಾವು ವಿಷನ್ ಬೋರ್ಡ್, ಅಫರ್ಮೇಷನ್ ಇದೆಯಲ್ಲ, ಅದನ್ನು ವಿಜುವಲೈಸೇಷನ್ ಮಾಡ್ತೀವಿ. ಅಂಡ್ ಇನ್ನೊಂದು ವೆರಿ ವೆರಿ ಪವರ್ಫುಲ್, ಗ್ರೂಪ್ ಬ್ಲೆಸ್ಸಿಂಗ್ಸ್. ನಾವೆಲ್ಲರೂ ನಮ್ಮ ಕನಸಿಗೆ ಇರ್ತಕ್ಕಂಥವ್ರು ಎಲ್ರಿಗೂ ಬ್ಲೆಸ್ ಮಾಡ್ತೀವಿ.
ನೂರಾರು ಜನಕ್ಕೆ ನಾವು ಬ್ಲೆಸ್ ಮಾಡ್ತೀವಿ, ನಮಗೆ ನೂರಾರು ಜನದಿಂದ ಬ್ಲೆಸ್ಸಿಂಗ್ ಸಿಗುತ್ತೆ. ಎಂತ ಒಂದು ಅದೃಷ್ಟವಾದ ಒಂದು ಅವಕಾಶ ಇದು. ಓಕೆ, ಯಾರು ಇನ್ನು ಮಿಸ್ ಮಾಡ್ಕೊಳ್ತಿದ್ದೀರಾ, ಇದನ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ. ಕೆಲವು ಲೇಟ್ ಆಗಿ ಕನೆಕ್ಟ್ ಆಗ್ತಿದ್ದೀರಾ, ಬೇಗ ಆಗಿ, ಸೊ ದಟ್ ನೀವು ಮ್ಯಾಕ್ಸಿಮಮ್ ಬೆನಿಫಿಟ್ ನ ಪಡ್ಕೊಳ್ತೀರಾ. ಇದು 6th 7th ಒನ್. ಈಗ ನೋಡೋಣ ಲಾಸ್ಟ್ ಒನ್ ಅಂಡ್ 8th. ವೆರಿ ವೆರಿ ಪವರ್ಫುಲ್ ಅಗೈನ್. ಇದು ಒಂದು ಸಹಿತ ಬ್ರಹ್ಮಾಸ್ತ್ರ. ಇದು ನನ್ನ ಎನರ್ಜಿನ ಐ ಮಾಡೋದಕ್ಕೆ, ನನ್ನ ಫ್ರೀಕ್ವೆನ್ಸಿನ ಐ ಹಿಡ್ಕೊಳ್ಳೋಕೆ, ನನ್ನ ಪಾಸ್ವರ್ಡ್. ಓಕೆ, ಹೇಗೆ ಕ್ಯಾನ್ಸಲ್ ಇದೆ, ಹೇಗೆ ಟೈಮ್ ಫಾರ್ ಡಬಲ್ ಹ್ಯಾಪಿನೆಸ್ ಇದೆ, ಇದೇ ತರ ಇನ್ನೊಂದು ಬ್ರಹ್ಮಾಸ್ತ್ರ. ಇದು ಮತ್ತೆ ರಿಪೀಟರ್ಸ್ ಗೊತ್ತಿದೆ. ಎಸ್, 8th ಒನ್ ಇಸ್ ದಿಸ್ ಒನ್. ಐ ಡೋಂಟ್ ನೋ ಹೌ ಇಟ್ ವಿಲ್ ಹ್ಯಾಪನ್, ಬಟ್ ಇಟ್ ವಿಲ್ ಹ್ಯಾಪನ್. ಅದು ಹೇಗಾಗುತ್ತೋ ಗೊತ್ತಿಲ್ಲ, ಆದ್ರೆ ಹಾಗೆ ಆಗುತ್ತೆ. ಇದು ಒಂದು ಗ್ರೇಟ್ ಬ್ರಹ್ಮಾಸ್ತ್ರ. ಓಕೆ, ಹೇಗಾಗುತ್ತೋ ಗೊತ್ತಿಲ್ಲ, ಏನಾದ್ರೂ ಸರಿ, ನೀವೇನ್ ಅನ್ಕೊಂಡಿದ್ದೀರಾ ಅದು ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸ, ಆ ಒಂದು ಫೇತ್, ಇದನ್ನ ನಾನು ಜಪ ಮಾಡ್ಬೇಕು. ರಿಪೀಟ್ ನಾನು ಇದ್ರಲ್ಲೇ ಆ ಫೀಲಿಂಗ್ ಅಲ್ಲಿ ಇರ್ಬೇಕು. ಏನಾಗುತ್ತೋ ಗೊತ್ತಿಲ್ಲ ಸರ್, ಆಗುತ್ತೆ. ಏನಾಗುತ್ತೋ ಗೊತ್ತಿಲ್ಲ ಕಣ, ಆಗುತ್ತೆ. ನಮ್ಮ ಫ್ರೆಂಡ್ಸ್ ಹೇಳ್ತೀವಲ್ಲ, ಆಗುತ್ತೆ ಬಿಡ, ಅದ್ ಹೆಂಗಾಗುತ್ತೋ ಗೊತ್ತಿಲ್ಲ ಕಣ, ಆಗುತ್ತೆ ಬಿಡ. ಆ ತರ ಯಾವಾಗ್ಲೂ ಸಹಿತ ಇದನ್ನ ಫೀಲ್ ಮಾಡ್ಬೇಕು ನಾವು. ಯಾವಾಗ್ಲೂ ಇದನ್ನ ನೀವು ಫೀಲ್ ಮಾಡ್ತಿದ್ರೆ 100% ನಿಮ್ಮೊಳಗಡೆ ಒಂದು ಅಗಾಧವಾದ ಶಕ್ತಿ ಜಾಗೃತ ಆಗ್ತಿರುತ್ತೆ. ದಿಸ್ ಈಸ್ ದಿ ರಿಯಲ್ ಅಡ್ವಾನ್ಸ್ ಲಾ ಆಫ್ ಅಟ್ರಾಕ್ಷನ್ ಲೈಫ್ ಸ್ಟೈಲ್ ಫ್ರೆಂಡ್ಸ್. ಈ 8 ಪಾಯಿಂಟ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ಇನ್ನೂ ಅಡ್ವಾನ್ಸ್ ಆಗಿ, ಸ್ಪೀಡ್ ಆಗಿ ನೀವು ಅನ್ಕೊಂಡಿರೋದನ್ನ ಪಡಿತಾ ಹೋಗ್ತೀರಾ. ಈಗಿರ್ತಕ್ಕಂಥ ಸ್ಪೀಡ್ಗಿನ್ನ ಇನ್ನ ನೆಕ್ಸ್ಟ್ ಸ್ಪೀಡ್ ಗ್ಯಾರಂಟಿ ಆಗ್ತೀರಾ. ಓಕೆ ಫೈನ್. ಈಗ ಇನ್ನೊಂದ್ಸರಿ ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ. ಇನ್ನೊಂದ್ಸಲ ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಓಕೆ, ಇದು 6, 7, 8. ಈಗ 1 to 5 ಇಷ್ಟೂ ಸಹ ಎಲ್ಲದನ್ನು ಪವರ್ಫುಲ್ ಆಗಿ ಮಾಡ್ಕೊಂಡ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್, ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಪವರ್ಫುಲ್ ಆಗುತ್ತೆ. ಓಕೆ, ಕ್ಲಿಯರ್ ತಗೊಂಡ್ರ? ಎಸ್, ಥ್ಯಾಂಕ್ ಯು. ಓಕೆ, ಇಷ್ಟು ಅಂಶನ ನಾವು ಫಾಲೋ ಮಾಡಿದ್ರೆ ನನ್ನ ಲಾ ಆಫ್ ಅಟ್ರಾಕ್ಷನ್ ತುಂಬಾ ಪವರ್ಫುಲ್ ಆಗಿದೆ. ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಯಾರೆಲ್ಲ ಇದ್ದೀರಾ, ಇಲ್ಲಿ ಚಾಲೆಂಜ್ ಬರುತ್ತೆ. ಮೈಂಡ್ ಒಪ್ಪಲ್ಲ. ತುಂಬಾ ಜನ ಅದೇನಿದೆ ನೋಡೋಣ ಅಂತ ಬಂದಿರ್ತೀವಿ, ಆದ್ರೆ ನೋಡೋದಷ್ಟೇ ಅಲ್ಲ, ಮಾಡೋದು ಇಂಪಾರ್ಟೆಂಟ್. ಆಟನ ನೋಡೋರಿಗೆ ಏನು ಸಿಕ್ಕಲ್ಲ, ಬರೀ ಟೆಂಪರರಿ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಆದ್ರೆ ಆಡೋರಿಗೆ ರಿಯಲ್ ಲೈಫ್, ಆಡೋರು ರಿಯಲ್ ಹೀರೋಗಳು. ಅವ್ರು ಗೆಲ್ತಾರೋ ಸೋಲ್ತಾರೋ ದಟ್ ಇಸ್ ನೆಕ್ಸ್ಟ್. ಆಡ್ಬೇಕು ಫೀಲ್ಡ್ ಅಲ್ಲಿ, ಆ ತರ ಆಡೋರಾಗ್ಬೇಕಾಗಿದೆ ನಾವು. ರಿಸಲ್ಟ್ ಏನ್ ಬರುತ್ತೆ ನೆಕ್ಸ್ಟ್, ಆದ್ರೆ ನಾನು ಮಾಡ್ಬೇಕಾಗಿರೋದು ನಾನು ಮಾಡ್ತಿದ್ದೀನಾ, ನನ್ನ ಕೈಲಿರೋದು ಮಾಡ್ತಿದ್ದೀನಾ? ಅಂಡ್ ಇದೆಲ್ಲ ಏನಿದೆಯಲ್ಲ, ಇದು ಯಾವ್ದಕ್ಕೆ ದುಡ್ಡು ಕೊಡ್ಬೇಕಾ? ದುಡ್ಡಲ್ಲ ಬೇಕಿರೋದು, ನನ್ನ ಇಂಟ್ರೆಸ್ಟ್ ಈಸ್ ಅ ಇನ್ವೆಸ್ಟ್ಮೆಂಟ್. ನನ್ನ ಆಸಕ್ತಿ ಈಸ್ ಮೈ ಇನ್ವೆಸ್ಟ್ಮೆಂಟ್. ನನ್ನ ಆಸಕ್ತಿನೇ ನನ್ನ ಬಂಡವಾಳ. ಅದನ್ನ ನೀವು ಮಾಡಿದ್ದೆ ಆದ್ರೆ 100% ನಿಮ್ಮೊಳಗಡೆ ಆ ತರ ಒಂದು ಶಕ್ತಿ ಬರುತ್ತೆ. ನೀವು ಕಂಪ್ಲೀಟ್ ಆಗಿ ನೀವು ಪವರ್ಫುಲ್ ಆಗ್ತೀರ. ಓಕೆ, ಇದು ಇವತ್ತಿನ ಒಂದು ಈ ಪಾಯಿಂಟ್. ನೆಕ್ಸ್ಟ್, ಇದನ್ನ ನೀವು ಎಷ್ಟು ಜನ ಪ್ರಾಕ್ಟೀಸ್ ಮಾಡ್ತೀರೋ ನೀವೇ ಡಿಫ್ರೆನ್ಸ್ ನೋಡ್ತೀರಾ. ನಿಮ್ಮ ಕೆಲವೊಂದು ಏರಿಯಾದಲ್ಲಿ ಆಗದೇ ಇರತಕ್ಕಂಥ ಕೆಲಸಗಳು ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಈ ಹೆಲ್ತ್, ವೆಲ್ತ್, ಲವ್ ಅಂಡ್ ಹ್ಯಾಪಿನೆಸ್ ಅಲ್ಲಿ ಕಂಪ್ಲೀಟ್ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಾ. ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇದು ಸೈನ್ಸ್ ಫ್ರೆಂಡ್ಸ್. 2 + 2 = 4. 5 ಆಗಲ್ಲ, 3 ಆಗಲ್ಲ. ಅದೆಷ್ಟು ಸತ್ಯನೋ ಅಷ್ಟೇ ಸತ್ಯ. ಆದ್ರೆ ಇದು ಪ್ರಾಕ್ಟೀಸ್ ಇಸ್ ಅ ಚಾಲೆಂಜ್. ಆದ್ರೆ ಅದನ್ನ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು ಗೆಲ್ತಾರೆ. ಓಕೆ, ಇದು ನಾವೆಲ್ಲರೂ ಮಾಡ್ಬೇಕಾಗಿರೋದು. ಇದು ಇವತ್ತಿಗೆ. ಈಗ ಇನ್ನೊಂದು ನಮ್ಮ ಹೆಲ್ತ್, ವೆಲ್ತ್, ಲವ್ ಅಂಡ್ ಹ್ಯಾಪಿನೆಸ್ ಮ್ಯೂಸಿಷಿಯನ್ಗೆ ನಿಮ್ಮ ಹತ್ರ ಇರ್ತಕ್ಕಂಥ ಇನ್ನೊಂದು ಬಿಗ್ಗೆಸ್ಟ್ ಗಿಫ್ಟ್ ನಮ್ಮ ಕಡೆಯಿಂದ. ಒಂದು ಗ್ರೇಟ್ ಗಿಫ್ಟು, ಒಂದು ಗ್ರೇಟ್ ಪಾಸಿಬಿಲಿಟಿ. ಅದು ನಿಮಗೆ ಕೆಲವರು ಆಲ್ರೆಡಿ ವಾಟ್ಸಪ್ ಅಲ್ಲಿ ನೋಡಿರ್ತೀರಿ. ಇವತ್ತು ಒಂದು ತುಂಬಾ ಜನ ಕೇಳ್ತಾ ಇದ್ರು, ಇದು ನನಗೆ ಬೇಕು, ಏನ್ ಮಾಡ್ಬೇಕು ಅಂತ. ಅದಕ್ಕೆ ಒಂದು ಪಾಸಿಬಿಲಿಟಿನ ಅನ್ಕೊಂಡಿದ್ದು. ನಿಮಗೆ ಒಂದು ಸ್ಪೆಷಲ್ ಗಿಫ್ಟು ನನ್ನಿಂದ ಪ್ಲಸ್ ನಮ್ಮ ಟೀಮಿಂದ. ಅದೇನಪ್ಪ ಅಂದ್ರೆ ದಟ್ ಈಸ್ ದಿಸ್ ಹೆಲ್ತ್ ವರ್ಕ್ಶಾಪ್ ಇಂಟ್ರೊಡಕ್ಷನ್ ಬೈ ಮೀ. ಓಕೆ, ಆರೋಗ್ಯದ ಜೀವನ, ಆರೋಗ್ಯವಂತ ಮನುಕುಲ. ನಾವೇನು ಇಲ್ಲಿ ಬಂದಿರೋದು ಹೆಲ್ತ್, ವೆಲ್ತ್, ಲವ್ ಅಂಡ್ ಹ್ಯಾಪಿನೆಸ್ ಮ್ಯೂಸಿಷಿಯನ್ ಆಗ್ಲಿಕ್ಕೆ. ಈಗ ನಮ್ದು ಪ್ರಾರಂಭ ಆಗಿದೆ. ಇದರಲ್ಲಿ ಇಂಟೆನ್ಸಿವ್ ಆಗಿ, ಪವರ್ಫುಲ್ ಆಗಿ ನನ್ನ ಆರೋಗ್ಯ ಎಕ್ಸ್ಟ್ರಾರ್ಡಿನರಿ ಆಗೋದಕ್ಕೆ ಏನೇನ್ ಸಿಗುತ್ತೆ, ಹೇಗಿರುತ್ತೆ ಅನ್ನೋದಕ್ಕೆ ನಾಳೆ ನಿಮಗೆ, ಯಾರು ಹೆಲ್ತ್ ವರ್ಕ್ಶಾಪ್ ಇನ್ನು ಬಂದಿಲ್ಲ, ನಿಮಗೆ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ನಾನೇ ಕೊಡ್ತಾ ಇದ್ದೀನಿ.
ಇದೇ ಸೆಷನ್ ಅಲ್ಲಿ ಇರುತ್ತೆ, ನಿಮ್ಗಳಿಗೆ ಸಿಗುತ್ತೆ. ಓಕೆ, ನಾಳೆ ಸೇಮ್ ಲಿಂಕ್ ಅಲ್ಲಿ ಇರುತ್ತೆ, ನಿಮಗೆ ಮಾತ್ರ 9 ಗಂಟೆನಲ್ಲಿ ಇರುತ್ತೆ. ನೆಕ್ಸ್ಟ್ ಒಂದು ನಿಮಿಷ, ಈ ಒಂದು ಪೋಸ್ಟರ್ ಕೆಲವೊಂದು ವಾಟ್ಸಪ್ ಅಲ್ಲಿ ನಿಮಗೆ ಬಂದಿರಬಹುದು. ಇಲ್ಲಿದೆ ನೋಡಿ, ಈ ಹೆಲ್ತ್ ವರ್ಕ್ಶಾಪ್ ಇಂಟ್ರೊಡಕ್ಷನ್ ಬೈ ವಿಜಯ್ ಡಿಜಿ, ಆರೋಗ್ಯದ ಜೀವನ ಆರೋಗ್ಯವಂತ ಮನುಕುಲ. ಈ ಏನೇನ್ ಸಿಗುತ್ತೆ ಹೆಲ್ತ್ ವರ್ಕ್ಶಾಪ್ ಅಲ್ಲಿ? ಹೆಲ್ತ್ ವರ್ಕ್ಶಾಪ್ ಯಾರಿಗ್ ಬೇಕು? ಎಲ್ರಿಗೂ ಬೇಕಾ? ಖಂಡಿತ ಇಲ್ಲ. ಓಕೆ, ನಮ್ಮ ಹತ್ರ ಇರ್ತಕ್ಕಂಥ ಇದು ಒಂದು ಎಕ್ಸ್ಟ್ರಾ ಆರ್ಡಿನರಿ ಟೂಲ್. ಯಾರಿಗೆ ಇದ್ರ ಉಪಯೋಗ ಪಡ್ಕೋಬೇಕು ಅಂತ ಆಸಕ್ತಿ ಇದೆ, ಇವಾಗ ಪಡ್ಕೊಳ್ತೀರಾ, ಯಾವಾಗ ತೊಂದರೆ ಇಲ್ಲ, ನಿಮ್ ಇಷ್ಟ. ಬಟ್ ನಮ್ಮ ಕಡೆಯಿಂದ ನಮ್ಮ ಹತ್ರ ಇರೋದನ್ನ ಶೇರ್ ಮಾಡೋದು ನಮ್ಮ ಡ್ಯೂಟಿ, ನಾವು ಇದನ್ನ ಶೇರ್ ಮಾಡ್ತಿದ್ದೀವಿ. ಇದಕ್ಕೆ ನೀವು ಮಾಡ್ಬೇಕಾಗಿರೋದು, ಒಂದು, ನೀವು ಇದಕ್ಕೆ ರಿಜಿಸ್ಟರ್ ಮಾಡ್ಕೋಬಹುದು. ನಿಮಗೆ ಇದರ ಅವಶ್ಯಕತೆ ಅಂದ್ರೆ ಏನೇನಿರುತ್ತೆ, ಅದರಿಂದ ಏನ್ ಲಾಭ ಸಿಕ್ಕಿದೆ ಅದನ್ನ ಇಲ್ಲಿ ಆಗಿರ್ತಕ್ಕಂಥವ್ರು ಅವರು ಶೇರ್ ಮಾಡ್ತಾರೆ. ಪ್ಲಸ್ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಕಂಪ್ಲೀಟ್, ಅದು 1 ಡೇ ವರ್ಕ್ಶಾಪ್ ಇರುತ್ತೆ, ಫುಲ್ ಡೇ ಇರುತ್ತೆ, ಫಿಸಿಕಲ್ ಇರುತ್ತೆ ಅಂಡ್ ಆನ್ಲೈನ್ ಇರುತ್ತೆ. ಆ ಒಂದು ವರ್ಕ್ಶಾಪ್ ಅನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಾ ಬೇಡವಾ? ಅದ್ರಲ್ಲಿ ಏನೇನಿರುತ್ತೆ ಕಂಪ್ಲೀಟ್ಲಿ ಅಡ್ವಾನ್ಸ್ ಹೆಲ್ತ್ ವರ್ಕ್ಶಾಪ್. ಈ ಸರಿ ಕೆಲವರು ಲಾಸ್ಟ್ ಎಲ್ಲ ಹೆಲ್ತ್ ವರ್ಕ್ಶಾಪ್ ಅಟೆಂಡ್ ಮಾಡಿರಿದ್ದೀರಾ, ಅದಕ್ಕಿಂತ ಪವರ್ಫುಲ್ 2025 ಅಲ್ಲಿ ನಡೆದಿರ್ತಕ್ಕಂಥ ವರ್ಕ್ಶಾಪ್ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದು. ಅಂಡ್ ಫಸ್ಟ್ ಟೈಮ್ ನಾನೇ ಡೈರೆಕ್ಟ್ ಆಗಿ ಎಲ್ಲರಿಗೂ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ನಿಮಗಷ್ಟೇ ಅಲ್ಲ, ನಿಮಗೊಂದು ಗ್ರೇಟ್ ಆಪರ್ಚುನಿಟಿ ಇದೆ, ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ನು ನೀವು ಇನ್ವೈಟ್ ಮಾಡ್ಬೋದು. ಅದಕ್ಕೋಸ್ಕರನೇ ಇವಾಗ ನಿಮಗೆ ಆಲ್ರೆಡಿ ಕೆಲವೊಂದು ಗ್ರೂಪ್ ಅಲ್ಲಿ ಮೆಸೇಜ್ ಬಂದಿರಬಹುದು, ಯಾರಾದ್ರೂ ಒಬ್ರು ಅದೊಂದು ಲಿಂಕ್ ನ ಪೋಸ್ಟ್ ಮಾಡಿ, ನಿಮ್ಮ ಗೆಸ್ಟ್ ಯೂಟ್ಯೂಬ್ ಅಲ್ಲಿ ಬರ್ತಾರೆ. ನೀವು ಇಲ್ಲಿರ್ತೀರಾ, ನಿಮ್ಮ ಗೆಸ್ಟ್ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಸಹಿತ ಯೂಟ್ಯೂಬ್ ಅಲ್ಲಿ ಆ ಲಿಂಕ್ ನ ನೀವು ಇಲ್ಲಿ ಬಂದಿದ್ದೀರ ನೋಡಿ, ಕಾಪಿ ಮಾಡ್ಕೊಳ್ಳಿ. ಈ ಲಿಂಕ್ ನ ನೀವು ಕಾಪಿ ಮಾಡಿ ಅವ್ರಿಗೆ ಕಳಿಸಿ. ಅಲ್ಲಿ ಅವರು ಶಾರ್ಪ್ 8:50ಗೆ ಲಾಗಿನ್ ಆಗಲಿ. ನಾಳೆ ನಾನೇನೆ ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ ಏನೇನು ಅವ್ರು ಕಲಿತಾರೆ, ಅವ್ರು ಯಾಕೆ ಬರಬೇಕು, ನಿಮಗೆ ಯಾರು ಗೊತ್ತಿಲ್ಲ, ನೀವು ಯಾಕೆ ಬರಬೇಕು, ಅವ್ರು ಯಾಕೆ ಬರಬೇಕು, ಅದನ್ನ ನಾನು ನಿಮಗೆ ಪರಿಚಯಿಸ್ತೀನಿ. ಆಮೇಲೆ ನೀವು ನಿರ್ಧಾರ ಮಾಡ್ತೀರಾ, ಅವ್ರು ನಿರ್ಧಾರ ಮಾಡ್ತಾರೆ. ಇಟ್ ಈಸ್ ಅ ಚಾಯ್ಸ್. ನನ್ನ ಕೆಲಸ ತೋರಿಸೋದು, ಸಲಹೆ ನಂದು, ಆಯ್ಕೆ ನಿಮ್ದು. ಇಲ್ಲಿ ಯಾವುದೇ ಪ್ರೋಗ್ರಾಮ್ ಆದ್ರೂ ಅಷ್ಟೇನೆ, ನಮ್ಮ ಮಿಷನ್ ತುಂಬಾ ದೊಡ್ಡದಾಗಿದೆ. ನಮ್ಮ ಮಿಷನ್ ಯಾರ್ಯಾರು ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗ್ತೀರಾ, ಯಾರ್ಯಾರು ಈ ಮಿಷನ್ಗೆ ಸಾಥ್ ಕೊಡೋಕೆ ರೆಡಿ ಇದ್ದೀರಾ, ನಾನು ಅಪ್ಗ್ರೇಡ್ ಆಗಿ ರೆಡಿ ಇದ್ದೀನಿ, ನನ್ನವ್ರನ್ನ ಅಪ್ಗ್ರೇಡ್ ಮಾಡೋಕೆ ರೆಡಿ ಇದ್ದೀನಿ ಈ ಎಲ್ಲಾ ವಿಷಯದಲ್ಲಿ. ಬಿಕಾಸ್ ಈಗೇನ್ ನೋಡ್ತಿದ್ದೀರಾ, ಹೆಲ್ತ್ ವೆಲ್ತ್ ಲವ್ ಅಂಡ್ ಮ್ಯಾಜಿಷಿಯನ್ ಪ್ರೋಗ್ರಾಮ್, ಇದು MBBS ಜನರಲ್ ನೀವು ನೋಡ್ತಿದ್ದೀರಾ ಕೆಲವೊಂದು ಪಾಯಿಂಟ್ಸ್. ಈಗ ನಾನೇನು ಹೆಲ್ತ್ ವರ್ಕ್ಶಾಪ್ ಕೊಡ್ತಾ ಇದ್ದು MD, ಹೆಲ್ತ್ ಅಲ್ಲಿ MD ಇದೆ, ನೆಕ್ಸ್ಟ್ ರಿಲೇಶನ್ಶಿಪ್ ಅಲ್ಲಿ MD ಇದೆ, ಹ್ಯಾಪಿನೆಸ್ ಅಲ್ಲಿ MD ಇದೆ. ಒಂದೊಂದನ್ನು ಡೀಪ್ ಆಗಿ ಮಾಸ್ಟ್ರಿ ಆಗ್ತೀವಿ ನಾವು. ಆ ತರ ಮಾಸ್ಟ್ರಿ ಆಗೋದಕ್ಕೆ ಈ ಒಂದು ವರ್ಕ್ಶಾಪ್ ನಿಮಗೆ ಸಪೋರ್ಟ್ ಮಾಡುತ್ತೆ. ನೀವು ಕಾಂಟ್ರಿಬ್ಯೂಷನ್ ನೆನ್ನೆ ನೋಡಿದ್ವಲ್ವಾ, ಗಿವ್ ವಾಟ್ ಯು ಸೀಕ್. ನೀವೇನು ಹುಡುಕ್ತಿದ್ದೀರ ಅದು ನೀವು ಕೊಡಿ ಅಂತ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಿಮಗೆ ಒಂದು ಆರೋಗ್ಯದ ಗಿಫ್ಟ್ ಇದೆ ಇಲ್ಲಿ, ಅದನ್ನ ನೀವು ಹಂಚ್ಬೋದು ಇನ್ನೊವರಿಗೆ. ನಿಮ್ಮ ಹತ್ರ ಇರೋದನ್ನ ಹಂಚ್ತಾ ಹೋಗೋಣ. ABCD, ಇಫ್ ಯು ನೋ ABCD, ಸ್ಟಾರ್ಟ್ ಟೀಚಿಂಗ್ ABCD. ನೀವು ಕಲಿತಾ ಬೇರೆಯವರಿಗೆ ಕಲಿಸ್ಬೋದು. ಓಕೆ, ಈ ತರ ಒಂದು ಬೆಸ್ಟ್ ಆಪರ್ಚುನಿಟಿ ಇದೆ. ನೀವು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನ ಯೂಟ್ಯೂಬ್ ಅಲ್ಲಿ ಇನ್ವೈಟ್ ಮಾಡ್ಬೋದು. ಎಸ್, ಅದಕ್ಕೆ ಒಂದು ಅರ್ಲಿ ಬರ್ಡ್ ಅಂತ ಏನಿತ್ತು, ಆ ಅರ್ಲಿ ಬರ್ಡ್ ಬೆನಿಫಿಟ್ ಇರೋದಕ್ಕೋಸ್ಕರ ನಾಳೆನೆ ಪ್ಲಾನ್ ಮಾಡಿದ್ದು. ನಾಡಿದ್ದೇ ಒಂದು ಅರ್ಲಿ ಬರ್ಡ್ ಇದೆ. ನೀವು ಯಾರಿಗೆಲ್ಲ ಲಿಂಕ್ ಕಳಿಸ್ತೀರಾ, ನೀವು ಒಂದು ಹೇಳಿರಿ, ನೀವು ಯೂಟ್ಯೂಬ್ ಅಲ್ಲಿ ಲಾಗಿನ್ ಆದಾಗ ಯಾರು ಯಾವಾಗ ಬಂದ್ರು ಗೊತ್ತಾಗೋದಿಲ್ಲ. ಅವ್ರು ಬಂದ ತಕ್ಷಣ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು P ಅಂತ ಹಾಕೊಳ್ಳಿ ಕೇಳಿ ಅಷ್ಟೇ. ನಿಮ್ಮ ವಾಟ್ಸಪ್ಗೆ ಒಂದು P ಅಂತ ಮೆಸೇಜ್ ಹಾಕ್ಸ್ಕೊಳ್ಳಿ. ನೀವು ಯಾರು ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರಿಗೆ ಹೇಳಿ ಆ ಪಾಯಿಂಟ್ಸ್ ಒಂದೊಂದನ್ನು ಅವಶ್ಯಕತೆ ಇದ್ರೆ ಅವರಿಗೆ ನೀವು ಡೇಟ್ ಯಾವಾಗ, ಫುಲ್ ಡೇ, ನಿಮಗೆ ಫೀಸು ಏನು ಹೇಳಕ್ ಹೋಗ್ಬೇಡಿ. ಹೆಲ್ತ್ ಬಗ್ಗೆ ಒಂದು ಗ್ರೇಟೆಸ್ಟ್ ಪ್ರೋಗ್ರಾಮ್ ಇದೆ. ನೀವು ಆರೋಗ್ಯವಾಗಿರೋದಕ್ಕೆ, ನೀವು ನಿಮ್ಮ ಆರೋಗ್ಯದ ಬಗ್ಗೆ ಆಸಕ್ತಿ ತೋರಿಸ್ತಿದ್ದೀರಾ, ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇದ್ರೆ, ನಿಮ್ಮ ಮನೆಯವರ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ಬನ್ನಿ. ಒಂದು ಸ್ಪೆಷಲ್ ಹೆಲ್ತ್ ವರ್ಕ್ಶಾಪ್ ನ ಇಂಟ್ರೊಡಕ್ಷನ್ ಇರುತ್ತೆ. ಅಲ್ಲಿ ಏನೇನು ನೀವು ಕಲಿತೀರಾ, ವಿಶೇಷವಾದ ಒಂದು ಹೆಲ್ತ್ ವರ್ಕ್ಶಾಪ್ ಇರುತ್ತೆ, ಅದನ್ನು ನೀವು ಕಲಿತೀರಾ ಅಂತ ಇನ್ವೈಟ್ ಮಾಡಿ. ಓಕೆ, ಜಸ್ಟ್ ಸುಮ್ಮನೆ ಸ್ಟೇಟಸ್ ಅಲ್ಲಿ ಹಾಕ್ಬಿಟ್ಟು ಫಾರ್ವರ್ಡ್ ಮಾಡಬೇಡಿ. ಅದನ್ನು ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಇಂಡಿವಿಜುವಲ್ ಆಗಿ ನೀವು ಸೆಲೆಕ್ಟ್ ಮಾಡಿ. ಓಕೆ, ಯಾರಿಗೆಲ್ಲ ಗ್ಯಾಪ್ ಆಗಿದೆ ಬೇಕಾದ್ರೆ ಅವ್ರಿಗೆ ಒಂದೊಂದು ಸಾರಿ ನೀವು ಓಪನ್ ಮಾಡ್ಕೊಂಡು ಅವ್ರಿಗೆ ಮಾಡಿ, ಅವರಿಗೆ ಮಾತಾಡಿ ಇನ್ವೈಟ್ ಮಾಡಿ. ಕ್ಲೋಸ್ ಆಗಿರೋರಿಗೆ ಒಂದ್ಸರಿ ಡೈರೆಕ್ಟ್ ಆಗಿ ಇನ್ವೈಟ್ ಮಾಡಿ, ಲಿಂಕ್ ಕಳಿಸ್ಬಿಟ್ಟು ಜಸ್ಟ್ ಕಂಪ್ಲೀಟ್ ಆಗಿ ಅಟೆಂಡ್ ಮಾಡಕ್ಕೆ ಹೇಳಿ. ಅವ್ರು ಇವತ್ತು ರಿಜಿಸ್ಟರ್ ಮಾಡ್ತಾರೋ, ನೆಕ್ಸ್ಟ್ ಮಂತ್ ಮಾಡ್ತಾರೋ, ನೆಕ್ಸ್ಟ್ ಇಯರ್ ಮಾಡ್ತಾರೋ, ಮುಂದಿನ ಜನ್ಮಕ್ಕೆ ಮಾಡ್ತಾರೋ, ಅದೆಲ್ಲ ನಮ್ಮ ಕೈಲಿಲ್ಲ. ನಮ್ಮ ಕೈಲಿರೋದು ಒಂದೇ, ಅವ್ರನ್ನ ಕರ್ಸೋದು, ತೋರ್ಸೋದು.
ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಟೈಮ್ ಬಂದಿದೆ ಅವರು ಬರ್ತಾರೆ. ಯಾರಿಗೆ ಆಸಕ್ತಿ ಇಲ್ಲ, ಆಸಕ್ತಿ ಬಂದ್ಮೇಲೆ ಬರ್ತಾರೆ. ಯಾರು ನಿಮಗೂ ಅಷ್ಟೇ, ನಿಮಗೂ ಆಪ್ಷನ್ ಇದು. ನಥಿಂಗ್ ಇಸ್ ಕಂಪಲ್ಷನ್. ಇಲ್ಲಿ ನಿಮಗೂ ಆಸಕ್ತಿ ಇದ್ದು ನಿಮಗೂ ಇದು ಬೇಕು ಅನ್ಸಿದ್ರೆ ನೀವು ಆ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ಬೋದು. ಬಟ್ ನಮ್ಮ ಡಿಕ್ಲರೇಷನ್ ಕಂಪ್ಲೀಟ್ಲಿ ಆರೋಗ್ಯದ ಜೀವನ ಆಗುತ್ತೆ, ಆರೋಗ್ಯವಂತ ಮನುಕುಲ ಆಗುತ್ತೆ. ಅದು ಆಗೋದಕ್ಕೆ ಏನೆಲ್ಲ ಬೇಕೋ ಅದನ್ನು ನಾವು ಮಾಡ್ತಿದ್ದೀವಿ. ಇದು ನನ್ನ ಕಡೆಯಿಂದ. ಇದು ನಾಳೆಯ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ನಿಮಗೆ. ಇದು ಹೆಲ್ತ್ ವರ್ಕ್ಶಾಪ್ ಬಗ್ಗೆ. ಈಗ ಇವತ್ತಿನ ಸೆಷನ್ ಬಗ್ಗೆ ಏನಾದ್ರು ಕ್ವಶನ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಓಕೆ.